ನಮಸ್ತೆ ವೀಕ್ಷಕರೇ, KR ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ನಾನು GPSTR ಪೇಪರ್ 2ದು ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 24 ತನಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಸೊ ತಾವೇನಾದರೂ ನೋಡಿದಿಲ್ಲ ಅಂತಂದರೆ ಈ ಕೂಡಲೇ ನೋಡ್ರಿ. ಇವತ್ತಿನ ಒಂದು ತರಗತಿಯಲ್ಲಿ ಕ್ವಶನ್ ನಂಬರ್ 25ರಿಂದ 40 ತನಕ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. GPTದು ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳು ನೋಡಿದ್ರೆ ಭಾಳ ಈಸಿ ಇದಾವೆ ರೀ. ಯಾರೆಲ್ಲ ಅಪ್ ಟು 10 ತನಕ ಚೆನ್ನಾಗಿ ಪರ್ಫೆಕ್ಟ್ ಆಗಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಅವ್ರಿಗೆ ಸ್ಕೋರ್ ಚೆನ್ನಾಗಿ ಬರ್ತದೆ. ಮತ್ತು ನಿಮಗೊಂದು ಕನ್ಫ್ಯೂಸ್ ಇದೆ, ಏನಂದರೆ ಸರ್ PUCಯಲ್ಲಿದೆಲ್ಲ ಬರುತ್ತಲ್ಲ ಅಂತ. PUCಯಲ್ಲಿದೆಲ್ಲ ಭಾಳ ಸಿಂಪಲ್ ಕ್ವಶನ್ಸ್ಗಳು ಬರ್ತಾವ್ರಿ ನಿಮಗೆ. ಭಾಳ ಅಂದ್ರೆ ಒಂದು 4ರಿಂದ 5 ಕ್ವಶನ್ ಬರ್ಬೋದು ಅಷ್ಟೇ. ನಾನು ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಪ್ರತಿದಿನ ನಾನು ಏನು ಹೇಳ್ತೀನಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಲೈವ್ ಸೆಷನಲ್ಲಿ ತಮ್ಮ ಡೌಟ್ಸ್ಗಳನ್ನ ಕೇಳಿ ಕ್ಲಿಯರ್ ಮಾಡ್ಕೋಬೋದು ರೀ. ಸೊ ಇವಾಗ ನೋಡಿರಿ, ಕ್ವಶನ್ ನಂಬರ್ 24 ಬೆಳಿಗ್ಗೆ ಒಂದು ಸ್ವಲ್ಪ ಹೇಳಿಬಿಟ್ಟಿದ್ದ. ಸೊ ರಿಮೈನಿಂಗ್ ಇವಾಗ ಹೇಳ್ತೀನಿ ನೋಡಿರಿ. ಫಸ್ಟ್ ಕ್ವಶನ್ ಏನು ಕೊಟ್ಟನ ಓದ್ರಿ ಚೆನ್ನಾಗಿ. ಎಸ್, ದ ರೇಷಿಯೋ ಆಫ್ ವ್ಯಾಲ್ಯೂಮ್ಸ್ ಆಫ್ 2 ಸ್ಪಿಯರ್ಸ್ ವೆನ್ ದ ರೇಷಿಯೋ ಆಫ್ ದೇರ್ ಏರಿಯಾಸ್ ಈಸ್ 1:16. ಏನು ಹೇಳಕತ್ತನ್ರಿ ಇಲ್ಲ ಅಂತಂದರೆ, ರೇಷಿಯೋ ಆಫ್ ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ಸ್ ಏನಾಗಿರ್ತದೆ ಅಂತ ಕೇಳಕತ್ತಾನ. ಯಾವಾಗ ದೇರ್ ಏರಿಯಾಸ್ ರೇಷಿಯೋಗಳು ಅಂದ್ರೆ 2 ಸ್ಪಿಯರ್ ಅದಾವಂತ ಅನ್ಕೋರಿ. ಇವೆರಡೂ ಸ್ಪಿಯರ್ದು ಏರಿಯಾ ರೇಷಿಯೋ ಕೊಟ್ಟನ್ರಿ. ಏನು ಕೊಟ್ಟನ? ಏರಿಯಾ ರೇಷಿಯೋ 1:16 ಕೊಟ್ಟಾನ. ಹೌದಾ? ಏನು ಕೇಳಕತ್ತಾನ ಅಂದ್ರೆ ವ್ಯಾಲ್ಯೂಮ್ದ ರೇಷಿಯೋ ಕೇಳಕತ್ತಾನ. ರೇಷಿಯೋ ಅಂದ್ರೆ ಅನುಪಾತ ಅಂತ. ಅನುಪಾತದ ಎಷ್ಟಾಗಿರ್ತದೆ ಅಂತ. ವ್ಯಾಲ್ಯೂಮ್ದು ಅಂದರೆ ಘನಫಲದ ಅನುಪಾತ ಎಷ್ಟಾಗಿರ್ತದ ಅಂತ ಕೇಳಕತ್ತಾನ್ರಿ. ಸೊ ಫಸ್ಟ್ ಏನು ಕೊಟ್ಟನವ ಇಲ್ಲಿ ನಮಗೆ ಅಂತಂದರೆ ಏರಿಯಾ ಕೊಟ್ಟನ್ರಿ. ಏರಿಯಾ ಸ್ಪಿಯರ್ ಏನದ ರೀ ಫಾರ್ಮುಲಾ, ಅದನ್ನು ಬರ್ಕೋಬೇಕು. ರೈಟ್, ಬರ್ಕೊಳ್ಳೋಣವ. ಎಸ್, ಏರಿಯಾ ಆಫ್ ದ ಸ್ಪಿಯರ್, ರೈಟ್, ಸ್ಪಿಯರ್ 1 ಡಿವೈಡೆಡ್ ಬೈ ಏರಿಯಾ ಸ್ಪಿಯರ್ 2. ಏರಿಯಾ ಸ್ಪಿಯರ್ ಫಾರ್ಮುಲಾ ಏನದ ರೀ? 4πr² ಅದ ರೀ. ಏನದ ರೀ? 4πr². ಹೌದಲ್ವಾ? ಅದನ್ನು ಬರೀಲೆ ನಾನು. ಎಸ್, 4πr² ಇದ್ದಲ್ಲಿ r1² ಅಂತ ಬರಿತೀನಿ. ಇನ್ನೊಂದು 4πr² ಇದ್ದಲ್ಲಿ r2² ಅಂತ ಬರಿತೀನಿ ರೀ. ಏರಿಯಾ ಕೊಟ್ಟನ ಎಷ್ಟು ಕೊಟ್ಟನ? 1:16 ಕೊಟ್ಟನ. ಒಂದ್ರದ್ದು 1 ಇದ್ದಿತ್ತಂದ್ರೆ ಇನ್ನೊಂದ್ರದ್ದು ಏರಿಯಾ ಎಷ್ಟು ಇರ್ತದೆ ಅಂತ 16 ಇರ್ತದೆ ಅಂತ ಕೊಟ್ಟಿದ್ದಾನೆ. ರೈಟ್, ಓಕೆ. ಸೊ ಇವಾಗ 4π ಕ್ಯಾನ್ಸಲ್ ಆಗ್ತದೆ. r1² ಬೈ r2² ಉಳಿತದೆ ರೀ. ಏನು ಉಳಿತದೆ ಇಲ್ಲಿ? r1² ಡಿವೈಡೆಡ್ ಬೈ r2² ಈಕ್ವಲ್ ಟು 1/16 ಉಳಿತದೆ. ಈಗ r1 ಬೈ r2, r1ಗೂ ಸ್ಕ್ವೇರ್ ಇದೆ, r2ಗೂ ಸ್ಕ್ವೇರ್ ಇದೆ ರೀ. ರೈಟ್, ಸೊ ಇದು ಯಾವ ಥರ ಅಂದರೆ a² ಬೈ b² ನಾವು ಏನಂತ ಬರಿಬೋದು? a/b² ಅಂತ ಬರಿಬೋದು ರೀ. ಏನಂತ ಬರಿಬೋದು ನಾವು? a/b² ಅಂತ ಬರಿಬೋದಲ್ವಾ? ಸೊ ಅದೇ ಥರ ಇದನ್ನು r1 ಬೈ r2² ಅಂತ ಬರೀರಿ. ಈಕ್ವಲ್ ಟು 1/16 ಆಗ್ತದೆ. ಸರಿನಾ? ಎದಕ್ಕೆ ಸಮ ಇರ್ತದೆ ಇದು? 1/16. ಈ ಸ್ಕ್ವೇರ್ ಇರೋದನ್ನು ಈ ಕಡೆ ತೊಗೊಂಡು ಬರೀ ಸ್ಕ್ವೇರ್ ರೂಟ್ ಆಗ್ತದೆ ರೀ. ಏನಾಗ್ತದೆ? ಸ್ಕ್ವೇರ್ ರೂಟ್. r1 ಬೈ r2 ಈಕ್ವಲ್ ಟು 1/16. ಇದು 1ಕ್ಕೂ ಸ್ಕ್ವೇರ್ ಆಗ್ತದೆ. ಸ್ಕ್ವೇರ್ ರೂಟ್ ಆಫ್ 1 ಏನಾಗ್ತದೆ ರೀ? 1 ಆಗ್ತದೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಏನು ಬರೀತೀರಿ ನೀವು? 1/4 ಅಂತ ಬರಿತೀರಿ. ಇದು ಎದಕ್ಕೆ ಈಕ್ವಲ್ ಆಗಿರ್ತದೆ? r1 ಬೈ r2ಗೆ ಈಕ್ವಲ್ ಆಗಿರ್ತದೆ ನೋಡ್ರಿ. ಇದು 1/4 ಎದಕ್ಕೆ ಈಕ್ವಲ್ ಆಗಿರ್ತದೆ? r1 ಬೈ r2ಗೆ ಈಕ್ವಲ್ ಆಗಿರ್ತದೆ. ಹೌದಾ? ಸೊ 1/4 ಈಕ್ವಲ್ಸ್ ಟು r1 ಬೈ r2 ಅಂತ ಬರೀರಿ. ಇಲ್ಲಿ ಏನು ಬಂತು ನಿಮಗೆ? r1 ಮತ್ತು r2 ಬಂತು ರೀ. ಏನು ಕಂಡುಹಿಡಿಬೇಕಿಲ್ಲ ನಾವು? ವ್ಯಾಲ್ಯೂಮ್ ಕಂಡುಹಿಡಿಬೇಕು. ವ್ಯಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ಸೂತ್ರ ಏನದ ರೀ? ಎಸ್, ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್. ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಏನದ ರೀ ಸೂತ್ರ? ವ್ಯಾಲ್ಯೂಮ್ ಆಫ್ ಸ್ಪಿಯರ್ 1 ಡಿವೈಡೆಡ್ ಬೈ
ವ್ಯಾಲ್ಯೂಮ್ ಆಫ್ ಸ್ಪಿಯರ್ 2 ಅಂತ ಅನ್ಕೋರಿ. ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಏನದ ರೀ ಸೂತ್ರ? ಎಸ್ 4/3 ಪೈ R1 ಕ್ಯೂಬ್ ಭಾಗಿಲೆ 4/3 ಪೈ R2 ಕ್ಯೂಬ್. ಕರೆಕ್ಟಾ? ನಾನು ನಿಮಗೆ ಹೇಳಿನಿ ನೋಡ್ರಿ, ಇದು ಮೆಜರೇಷನ್ಸ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಚಾಪ್ಟರ್ ಹೇಳಬೇಕಂದ್ರೆ ಇವೆಲ್ಲವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4/3 ಪೈ 4/3 ಪೈ ಕ್ಯಾನ್ಸಲ್ ಆಯಿತು. ಏನು ಉಳಿತದೆ ಇಲ್ಲಿ? R1 ಕ್ಯೂಬ್ ಭಾಗಿಲೆ R2 ಕ್ಯೂಬ್ ಉಳಿತದೆ. R1 ಅಂದ್ರೆ ಎಷ್ಟು ಬಂದರೆ ಇಲ್ಲಿ ಮಗ? 1/4 ಹೌದಲ್ವಾ? ಈಗ R1 ಕ್ಯೂಬ್ ಬೈ R2 ಕ್ಯೂಬ್ ಅಂದರೆ 1 ಕ್ಯೂಬ್ ಬೈ 4 ಕ್ಯೂಬ್ ಅಂತಂದು 1 ಕ್ಯೂಬ್ ವ್ಯಾಲ್ಯೂ ಎಷ್ಟು ಆಗ್ತದೆ? 1 ಆಗ್ತದೆ. 4 ಕ್ಯೂಬ್ 4 4 16 16 4 64 ಆಗ್ತದೆ ನೋಡ್ರಿ. ಎಷ್ಟು ಆಗ್ತದೆ ರೀ? 1:64. 1/64 ನಾವು 1:64 ಅಂತ ಬರೀಬಹುದು. 1:64 ಅಂತ ಬರೀಬಹುದು ರೀ. ಗೊತ್ತೈತಲ್ವಾ? ಭಾಳ ಈಸಿ ಇದಾವ. ನಿಮ್ಗೇನಂದರೆ ಫಾರ್ಮುಲಾಗಳೆಲ್ಲ ಬರಬೇಕು ಮತ್ತು ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡಬೇಕು, ಪೂರ್ಣ ಘನ ಸಂಖ್ಯೆಗಳು, ಪೂರ್ಣ ವರ್ಗ ಸಂಖ್ಯೆಗಳು, ವರ್ಗಮೂಲಕ್ಕೆ ನಡೀತಕ್ಕಂಥದ್ದೆಲ್ಲ ಬರಬೇಕ್ರಿ. ಸರಿನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಕ್ವಶನ್ ನಂಬರ್ ಬಂದ್ಬಿಟ್ಟು 25 ಇದೆ ನೋಡ್ರಿ. ಎಸ್, ಕ್ವಶನ್ ನಂಬರ್ 25. ದ ಪ್ರೊಬೆಬಿಲಿಟಿ ಆಫ್ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 2 ಟೇಲ್ಸ್ ವೆನ್ 3 ಫೇರ್ ಕಾಯಿನ್ಸ್ ಟಾಸ್ಡ್ ಅಂತ. ನಾನು ನಿಮಗೆ ಪ್ರೊಬೆಬಿಲಿಟಿ ಚಾಪ್ಟರ್ ಹೇಳಬೇಕಂದ್ರೆ ಇವೆಲ್ಲ ಲೆಕ್ಕಗಳನ್ನು ಹೇಳಿದ್ದೀನಿ ರೀ. 3 ಫೇರ್ ಕಾಯಿನ್ಸ್ ಟಾಸ್ಡ್ ಅಂತ್ರಿ ಅಂದ್ರೆ 3 ಕಾಯಿನ್ಗಳನ್ನು ಟಾಸ್ ಮಾಡಿದಾಗ ಏನೇನು ಸಂಭವನೀಯತೆ ಬರ್ತದಂತ ಫಸ್ಟ್ ಹೇಳ್ತೀನಿ ನೋಡ್ರಿ. ಪ್ರೊಬೆಬಿಲಿಟಿ ಆಫ್ ಇನ್ ಗೆಟ್ಟಿಂಗ್ ಇವೆಂಟ್ಸ್ ಏನು ಬರ್ಬೋದು ನಮ್ಗೆ 3 ಕಾಯಿನ್ ಟಾಸ್ ಮಾಡಿದಾಗ? ಫಸ್ಟ್ ಹೆಡ್ ಟೇಲ್ ಬರೀರಿ. ಓಕೆ, ಆಮೇಲೆ ಹೆಡ್ ಟೇಲ್ ಹೆಡ್ ಬರೀರಿ. ಆಮೇಲೆ ಟೇಲ್ ಹೆಡ್ ಬರೀರಿ. ಆಮೇಲೆ ಹೆಡ್ ಬರೀರಿ. ಕರೆಕ್ಟಾ? ಗೊತ್ತೈತಲ್ವ? ಹೆಡ್ ಟೇಲ್ ಹೆಡ್ ಟೇಲ್ ಹೆಡ್. ಕರೆಕ್ಟ್? ಫಸ್ಟಿಗೆ ಟೀ ಲಾಸ್ಟಿಗೆ ಹಾಕ್ರಿ, ಆಮೇಲೆ ನಡು ತೊಂಬರಿ, ಆಮೇಲೆ ಫಸ್ಟಿಗೆ ತೊಂಬರಿ, ಆಮೇಲೆ ಟೀನೇ ಹಾಕ್ಬಿಡ್ರಿ. ಸೇಮ್ ಇದೇ ಥರ ನೋಡ್ರಿ. ಟೇಲ್ ಹೆಡ್ ಟೇಲ್ ಆಮೇಲೆ ಹೆಡ್ ಟೇಲ್ ಆಮೇಲೆ ಟೇಲ್. ಕರೆಕ್ಟ್? ಟೇಲ್ ಹೆಡ್ ಟೇಲ್. ಕರೆಕ್ಟ್? ಸೊ 1 2 3 4 5 6 7 8. ಸೊ ಟೋಟಲ್ ಪಾಸಿಬಲ್ ಇವೆಂಟ್ಸ್ಗಳು ಎಷ್ಟು ಅದಾವ್ರಿ ನಿಮ್ಗೆ, ಅಥವಾ ಪಾಸಿಬಲ್ ಔಟ್ಕಮ್ಸ್ಗಳು ಎಷ್ಟು ಅದಾವ್ರಿ? ಪಾಸಿಬಲ್ ಔಟ್ಕಮ್ಸ್ ಎಷ್ಟದಾವ? ಪಾಸಿಬಲ್ ಔಟ್ಕಮ್ಸ್ 8 ಅದಾವ. ಹೌದಲ್ವಾ? ಈ 8ಅಲ್ಲಿ ಏನು ಹೇಳಾಗ್ತ ನಾವು ಎಕ್ಸಾಕ್ಟ್ಲಿ 2 ಟೈಲ್ಸ್ ಬೇಕು ನಮಗೆ. ಕರೆಕ್ಟಾಗಿ 2 ಟೈಲ್ಸ್ಗಳು ಬೇಕು ರೀ. 2 ಟೈಲ್ಸ್ ಎಲ್ಲೆಲ್ಲಿ ಬರ್ತಾವೆ ನೋಡ್ರಿ? 1, ಇಲ್ಲೊಂದು 2, ಇಲ್ಲೊಂದು 3. ಇಲ್ಲಿ 3 ಟೈಲ್ ಬರಕತ್ತ, ಇದು ತಗೋಬೇಡ್ರಿ. 2 ಟೈಲ್ ಎಲ್ಲಿ ಬರ್ತದ? ಟೇಲ್ ಹೆಡ್ ಇದ್ದಲ್ಲಿ, ಟೇಲ್ ಇದ್ದಲ್ಲಿ, ಮತ್ತು ಹೆಡ್ ಟೇಲ್ ಇದ್ದಲ್ಲಿ. ಕರೆಕ್ಟಾ? ಸೊ ಔಟ್ ಆಫ್ 8 ನಮ್ಗೆ ಎಷ್ಟು ಕಡೆ ಬರ್ತಾ ಇದ್ದಾವೆ? 3 ಕಡೆ ಅಷ್ಟೇ ಬರ್ತಾ ಇದ್ದಾವೆ. ರೈಟ್? ಅದು 3 ಟೈಮ್ಸ್ ಅಷ್ಟೇ ಬಂದಿದೆ ಅಂದರೆ 3/8 ಆಗ್ತದೆ. ಗೊತ್ತೈತಲ್ವಾ? ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವೆ, ಈಸಿ ಇದಾವೆ. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಏನದ ತಿಳ್ಕೊರಿ. ರೈಟ್? 26ನೇದು ನೋಡ್ರಿ. ದ ಸ್ಮಾಲೆಸ್ಟ್ 10 ಡಿಜಿಟ್ ಈವನ್ ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ ಆಲ್ ಡಿಜಿಟ್ಸ್ ಫ್ರಮ್ 0 to 9. ನಾವು 0 to 9 ಎಲ್ಲ ನಂಬರ್ಸ್ಗಳನ್ನು ಬಳಕೆ ಮಾಡ್ಕೊಂಡು 10 ಡಿಜಿಟ್ ನಂಬರನ್ನು ಫಾರ್ಮ್ ಮಾಡ್ಬೇಕಂತ್ರಿ. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ ಅದ ರೀ, ಎಷ್ಟು ಈಸಿ ಕ್ವಶನ್ ಅದ. ಕ್ವಶನ್ಸ್ ಎಲ್ಲ ಈಸಿ ಇರ್ತಾವ. ನಿಮ್ಗೆ ಎಲ್ಲಿ ಜಾಸ್ತಿ ಕಾಂಪಿಟೇಷನ್ ಆಗ್ತಂದ್ರೆ GK ಪೇಪರ್ ಅಥವಾ ಫಸ್ಟ್ ಪೇಪರ್ ಅಂತ ಕರಿತೀರಲ್ವ, ಇಲ್ಲೇ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ನೋಡ್ರಿ ನಿಮಗೆ. ಸೊ ಮ್ಯಾಥ್ಸ್ ಸೈನ್ಸ್ ಅಂತ ನೀವು ಚೆನ್ನಾಗಿ ಸ್ಕೋರ್ ಮಾಡಿರಿ. ಮ್ಯಾಥ್ಸ್ ಸೈನ್ಸ್ ಔಟ್ ಆಫ್ 100ಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 80 to 90 ತನಕ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ರೀ. ಮ್ಯಾಥಮೆಟಿಕ್ಸ್ ಅಂತೂ ಔಟ್ ಆಫ್ 50ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 46 47 ನೀವು ಮಾಡಲೇಬೇಕು ರೀ. ಈಸಿ ಇರ್ತಾವೆ ಕ್ವಶನ್ಸ್ಗಳು, ಏನು ಡಿಫಿಕಲ್ಟ್ ಇರೋಂಗಿಲ್ಲ. ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತ. ನೀವು ಪೇಪರ್ 1 ಮಾತ್ರ ಕವರ್ ಮಾಡ್ಕೋರಿ ಸಾಕು. ರೈಟ್? 10 ಡಿಜಿಟ್ ಈವನ್ ನಂಬರ್ ಅಂತಾರೆ. ಯಾವುದು? ಈವನ್ ನಂಬರ್ ಇರಬೇಕಂತ. ಇಲ್ಲಿ ಯಾವುದೂ ಆಡ್ ಇಲ್ಲ, ಯಾಕಂದ್ರೆ ಲಾಸ್ಟಿಗೆಲ್ಲ ಈವನ್ ನಂಬರ್ ಇರೋದ್ರಿಂದ ಇವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳೆಲ್ಲ ಈವನ್ ಇದ್ದಾವೆ. ಎಷ್ಟು ಡಿಜಿಟ್ಸಿಂದ ನಮಗೆ ಫಾರ್ಮ್ ಆಗಬೇಕು ಅಂತಂದರೆ 10 ಡಿಜಿಟ್ ಇರಬೇಕಂತ ನೋಡ್ರಿ. ಅದು 10 ಡಿಜಿಟ್ ಈವನ್ ನಂಬರ್ ಅಂತಾರೆ.
ಮತ್ತು ಅದೇನಾಗಿರ್ಬೇಕಂತ ಸ್ಮಾಲೆಸ್ಟ್ ಅಂದರೆ ಸಣ್ಣದಾಗಿರ್ಬೇಕಂತ ರೀ. ಸಣ್ಣದಾಗಿರ್ಬೇಕಲ್ವಾ? ಸೊ ಒಂದು ಸಣ್ಣದಾಗ್ತದೆ, ಕರೆಕ್ಟ್. ಅದಾದ ಮೂಲಕ 0 ಬರ್ಕೋರಿ. ನೆಕ್ಸ್ಟ್ 2, ನೆಕ್ಸ್ಟ್ 3, 4, 5, 6, 7, 8, 9. ಇದು ನಂಬರ್ ಏನಾಗಿರ್ತದೆ ರೀ? ಸ್ಮಾಲೆಸ್ಟ್ ನಂಬರ್ ಆಗಿರ್ತದೆ. ಅಂದರೆ ಏರಿಕೆ ಕ್ರಮದಾಗ ಬರೀಬೇಕು. 0 ಒಂದು ಯಾಕೆ ಒಂದಾದ್ಮೇಲೆ ಬರ್ಕೋಬೇಕು ಅಂದ್ರೆ 0 ಫಸ್ಟಿಗೆ ಬರೆದ್ರೆ ಅದು 9 ಡಿಜಿಟ್ ನಂಬರ್ ಆಗ್ತದೆ ರೀ. 0ಕ್ಕೆ ವ್ಯಾಲ್ಯೂ ಇರಂಗಿಲ್ಲ ಫಸ್ಟಿಗೆ ಬರೆದ್ರೆ. ಸೊ ಅದಕ್ಕೆ ಅದು 9 ಡಿಜಿಟ್ ನಂಬರ್ ಆಗ್ತದೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದ್ರೆ ಈ 0ವನ್ನು ಸೆಕೆಂಡ್ ಪ್ಲೇಸಲ್ಲಿ ಬರ್ರಿ, ಮಿಕ್ಕಿದೆಲ್ಲ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ. ಅಂದರೆ ಏರಿಕೆ ಕ್ರಮದಾಗ ಬರೀಬೇಕು. ಯಾವುದದ ರೀ? 1 2 3 4 5 6 7 8 9 ಅದ, ಹೌದಾ? ಬಟ್ ಅವ ಏನಕ್ಕೆ ಕೇಳಕತ್ತಾನೆ? ಇವನ್ ನಂಬರ್ ಕೇಳಕತ್ತಾನ. ಈ 9 ಇದ್ದಿದ್ದು ಈ ಕಡೆ ತೊಗೊಂಡು ಬರ್ರಿ, 8 ಇದ್ದಿದ್ದು ಈ ಕಡೆ ತೊಗೊಂಡು ಬರ್ರಿ, ರೈಟ್? 9 ಈ ಕಡೆ ತೊಗೊಂಡು ಬರ್ರಿ, 8 ಈ ಕಡೆ ತೊಗೊಂಡು ಬರ್ರಿ. 89 ಇದೆ, 98. 98 ಎಲ್ಲದ ರೀ? ಇಲ್ಲೊಂದದ, ಇಲ್ಲೊಂದದ. ಆಮೇಲೆ ಇಲ್ಲಿ 3 ಬಂದಿದೆ, ಇಲ್ಲಿ 7 ಬಂದಿದೆ ಅಲ್ಲ, ಇದು ಕರೆಕ್ಟ್ ಇರ್ತದೆ ನೋಡ್ರಿ. 1 0 2 3 4 5 6 7 9 8. ನಾಲ್ಕನೇದು ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಐತಲ್ವಾ? ಎಸ್. ಸೌಂಡ್ ಕ್ಲಿಯರ್ ಇದೆನಾ? ಎಸ್. ಕ್ವಶನ್ ನಂಬರ್ 27 ನೋಡೋಣಂತೆ. ದ ಮೆಜರ್ ಆಫ್ ಎ ಇನ್ ದ ಗಿವನ್ ಫಿಗರ್. ಮೆಜರ್ ಆಫ್ ಎ ಅಂತಾರೆ. ಆ್ಯಂಗಲ್ ಎದ ವ್ಯಾಲ್ಯೂ ಎಷ್ಟು ಅಂತ ಕೇಳಕತ್ತಾನ ನಾವು, ಹೌದಲ್ಲ? ಏನು ಕೊಟ್ಟಾನ? ಇದೊಂದು 62 ಕೊಟ್ಟಾನ್ರಿ. ಸೊ ಇದು 62 ಕೊಟ್ರೆ ಇದು ಎಷ್ಟು ಇದಿರ್ತದೆ ಕನ್ನಡಿಯರ್ ಸಾಕು. ಇದು 62 ಇದ್ರೆ ಇದು ಎಷ್ಟು ಇರ್ತದೆ? ಇದೊಂದು ಸರಳ ರೇಖೆ ಇದೆ ಅಲ್ವಾ, ರೈಟ್? ಈ ಸರಳ ರೇಖೆ 180 ಡಿಗ್ರಿ ಇರ್ತದೆ, ಕರೆಕ್ಟಾ? 180 ಇರ್ತದೆ ಇಲ್ಲಿಂದ ಇಲ್ಲಿ ತನಕ. 180ರದಾಗ 62 ಮೈನಸ್ ಮಾಡಿರಿ, ಎಷ್ಟು ಬರ್ತದ? 180ರಲ್ಲಿ 62 ಮೈನಸ್ ಮಾಡಿದ್ರೆ ಐ ಥಿಂಕ್ 118 ಬರ್ತದೆ. ಎಷ್ಟು ಬರ್ತಾರೆ? 118. ಇದು 118 ಇದ್ದಿತ್ತು ಅಂತಂದ್ರೆ ಇದನ್ನು 118 ಇರ್ತದೆ ರೀ, ಕರೆಕ್ಟ್? ಯಾಕಂತಂದ್ರೆ ಈ ರೇಖೆ ಎರಡು ಸಮಾಂತರ ಅದಾವ, ಕರೆಕ್ಟ್? ಮತ್ತು ಈ ರೇಖೆ ಎರಡು ಸಮಾಂತರ ಅದಾವ. ಇದು ಎಷ್ಟದ ರೀ? 118 ಅದ. ಇದನ್ನು 118 ಇರ್ತದೆ, ಆಮೇಲೆ ಇದನ್ನು 118 ಇರ್ತದೆ, ಆಮೇಲೆ ಇದನ್ನು 118 ಇರ್ತದೆ. ಹಂಗಾಗಿ ಯಾವುದ್ರಿ? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಗೊತ್ತಾಯ್ತಾ? ಎಸ್. ಇವು ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅಂತ್ರಿ. ಏನ್ರಿ ಇದು? ಟೈಪ್ಸ್ ಆಫ್ ಆ್ಯಂಗಲ್ಸ್. ಯಾವುದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಆಗ್ತದ, ಯಾವುದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತದ, ಯಾವುದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತದ. ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗ್ತಾವೆ ನೋಡ್ರಿ. ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತಾವೆ. ಇವೆಲ್ಲವನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 28 ನೋಡ್ರಿ. ಏನದ ಕ್ವಶನ್? ಎಸ್. ಆಲ್ ದ ಫ್ಯಾಕ್ಟರ್ಸ್ ಆಫ್ 30 ಆರ್. 30ರದ ಫ್ಯಾಕ್ಟರ್ಸ್ ಯಾವ ಅದಾವ? ವೆರಿ ಸಿಂಪಲ್. ಸೊ 30ರದ ಅಪವರ್ತನಗಳನ್ನು ಕಂಡುಹಿಡಿಬೇಕು ರೀ. 30 ಏನಂತ ಬರಿಬೋದ್ರಿ ನಾವು? 1 ಗುಣಿಲೆ 30 ಅಂತ ಬರಿಬೋದು. ಮತ್ತೇನಂತ ಬರಿಬೋದು? 2 ಗುಣಿಲೆ 15 ಅಂತ ಬರಿಬೋದು, ಕರೆಕ್ಟ್? ಮತ್ತೇನಂತ ಬರಿಬೋದ್ರಿ 30ನ್ನ? ಎಸ್. 3 ಗುಣಿಲೆ 10 ಅಂತ ಬರಿಬೋದ್ರಿ. ಮತ್ತೇನಂತ ಬರಿಬೋದ್ರಿ ನಾವು 30ನ್ನ? 5 ಗುಣಿಲೆ 6 ಅಂತ ಬರಿಬೋದು, ಕರೆಕ್ಟಾ? ಇಲ್ಲೇನು ಬಂತು? 1 2 3 5 6 10 15 ಮತ್ತು 30 ಎಲ್ಲದಾವ ನೋಡ್ರಿ. 1 ಒಂದಿದೆ, 2 ಇದೆ, 3 ಇದೆ, 5 ಇದೆ, 6 ಇದೆ, 10 ಇದೆ, 15 ಇದೆ. ಸೊ ಇದು ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡ್ರಿ. ಯಾವುದು? 1 2 3 5 6 10 15. ಫ್ಯಾಕ್ಟರ್ಸ್ ಅಂದ್ರೆ ಏನು? ಯಾವೆಲ್ಲ 30ಕ್ಕೆ ಡಿವೈಡ್ ಮಾಡ್ತಾವ ಅಂತ. ಓಕೆ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಏನದ ನೋಡ್ರಿ ಕ್ವಶನ್ ಹೋದ್ರಿ. ಕೆಲವು ಜನ ಇದನ್ನು ಕೇಳ್ಬೋದು, ಸರ್ 2 3 5 ಇದೆ ಅಲ್ರಿ ಅಂತ. 2 3 6 6 5 30.
ಬಟ್ ಆಲ್ ದ ಫ್ಯಾಕ್ಟರ್ಸ್ ಅಂತ ಕೇಳಕತ್ತಾನ ನಾವು. ಏನು ಕೇಳಕತ್ತಾನ್ರಿ? ಆಲ್ ದ ಫ್ಯಾಕ್ಟರ್ಸ್. ಸೊ ಹಾಗಾಗಿ 1 2 3 5 ಆಗ್ತದೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 29ನೇದು. ದ ಎಲ್ ಸಿ ಎಮ್ ಆಫ್ ಸ್ಮಾಲೆಸ್ಟ್ 2 ಡಿಜಿಟ್ ಹೋಲ್ ನಂಬರ್ ಅಂತ. ಸ್ಮಾಲೆಸ್ಟ್ 2 ಡಿಜಿಟ್ ಹೋಲ್ ನಂಬರ್ ಯಾವ್ದು ರೀ? 10 ಅದ, ಕರೆಕ್ಟ್. ಸೊ 9 1 ಡಿಜಿಟ್ ಆಗ್ತದೆ, 10 ಅಂದ್ರೆ 2 ಡಿಜಿಟ್ ಆಗ್ತದೆ. ಸೊ ಸ್ಮಾಲೆಸ್ಟ್ 2 ಡಿಜಿಟ್ ಹೋಲ್ ನಂಬರ್ 10 ಅದ. ಆ್ಯಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ನೋಡ್ರಿ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದು ಅದ ರೀ? 2 ಅದ. ಇವೆರಡದು ಏನು ಕಂಡಿಬೇಕು ನಾವು? ಎಲ್ ಸಿ ಎಮ್ ಅನ್ನು ಕಂಡಿಬೇಕು, ಕರೆಕ್ಟಾ? ಸೊ 2ರಿಂದ ಡಿವೈಡ್ ಮಾಡಿರಿ. 2 5 10, 2 1 2, 5 1 5 ಆಗುತ್ತೆ. 2 ಗುಣಿಲೆ 5 ಅಂದರೆ ಎಷ್ಟಾಯ್ತು ರೀ? ಇದು 10 ಐತೆ. ಏನದ ಇದು? ಎಲ್ ಸಿ ಎಮ್ ಅದ ರೀ. ಎದ್ರದ್ದು? ಸ್ಮಾಲೆಸ್ಟ್ 2 ಡಿಜಿಟ್ ಹೋಲ್ ನಂಬರ್, ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಫಸ್ಟ್ ಈ ಸೆಂಟೆನ್ಸನ್ನು ಅರ್ಥ ಮಾಡ್ಕೋರಿ. 2 ಡಿಜಿಟ್ ಹೋಲ್ ನಂಬರ್ ಅಂದ್ರೆ ಏನಂತ ಗೊತ್ತಾಗಬೇಕು, ಮತ್ತು ಪ್ರೈಮ್ ನಂಬರ್ ಅಂದ್ರೆ ಗೊತ್ತಾಗಬೇಕು ನಿಮ್ಗೆ, ಹೌದಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ದ ಕಾಮನ್ ಡಿಫ್ರೆನ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ವೆನ್ ಸಮ್ ಆಫ್ ಇಟ್ಸ್ ಫಸ್ಟ್ n ಟರ್ಮ್ಸ್. ನಾನು ನಿಮಗೆ ಎ ಪಿ ಹೇಳ್ಬೇಕಂದ್ರೆ ಇದು ಹೇಳೀನಿ ನೋಡ್ರಿ. ಎ ಪಿ ಹೇಳ್ಬೇಕಂದ್ರೆ ಇದೇ ಕ್ವಶನ್ ಹೇಳೀನಿ ಅಂತ ಅನ್ಕೋತೀನಿ. ಈ ಥರ ಸಾಕಷ್ಟು ಲೆಕ್ಕಗಳನ್ನು ನಿಮಗೆ ಬಿಡಿಸ್ಕೊಟ್ಟಿದ್ದೀನಿ ರೀ. ಸೊ ಕ್ವಶನ್ ನಂಬರ್ 30 ನೋಡೋಣವಾ. ಎಸ್, ಏನದ ರೀ? ಎಸ್ ಎನ್ ಕೊಟ್ಟಿದ್ದಾನೆ ರೀ. ಏನು ಕೊಟ್ಟಿದ್ದಾನೆ? ಸಮ್ ಆಫ್ ಇಟ್ಸ್ ಫಸ್ಟ್ n ಟರ್ಮ್ಸ್ ಅಂತ. ಎಸ್ ಎನ್ ಈಕ್ವಲ್ ಟು 3n² ಮೈನಸ್ n ಅಂತ ಇದೆ, ರೈಟ್. ಸೊ ಇವಾಗ n ಇದ್ದಲ್ಲಿ 1 ಹಾಕೋಣ ಅಂತ. ನಾವು ಏನು ಹಾಕೋಣ? 1 ಹಾಕೋಣ ಅಂತ. S1 ಈಕ್ವಲ್ ಟು 3 ಇಂಟು 1² ಮೈನಸ್ n ಅಂದ್ರೆ 1 ಹಾಕ್ರಿ. 3 1² ಅಂದ್ರೆ ಎಷ್ಟಾಗ್ತದೆ ರೀ? ಎಸ್, 3ಕ್ಕೆ 3 ಬರೀರಿ. 1² ಅಂದ್ರೆ 1 ಆಗ್ತದೆ, ಮೈನಸ್ 1. 3 1 3, 3 ಮೈನಸ್ 1 ಅಂದರೆ 2 ಆಗ್ತದೆ. ಎಷ್ಟಾಗ್ತದೆ ರೀ? 2 ಆಗ್ತದೆ ನೋಡ್ರಿ. ಸೊ S1 ಈಸ್ ನಥಿಂಗ್ ಬಟ್ A1 ಅಂದ, ಕರೆಕ್ಟ್. S1 ಅಂದರೆ A1 ಅಂದ. ನೆಕ್ಸ್ಟ್ ಏನು ಕಂಡಿಬೇಕು ಇವಾಗ? S2 ಕಂಡಿಬೇಕು ರೀ. S2 ಈಕ್ವಲ್ ಟು 3 ಇಂಟು n ಇದ್ದಲ್ಲಿ 2 ಹಾಕಿನಲ್ವಾ? ಇಲ್ಲಿ n ಇದ್ದಲ್ಲಿ 1 ಹಾಕಿದ್ದೆವು, ಇಲ್ಲಿ n ಇದ್ದಲ್ಲಿ 2 ಹಾಕ್ರಿ. 3 ಇಂಟು 2² ಮೈನಸ್ n ಅಂದರೆ 2 ಹಾಕ್ರಿ. 3ಗೆ 3 ಬರೀರಿ. 2² ಈಸ್ 4 ಮೈನಸ್ 2 ಬರೀರಿ. 3 4 ಎಷ್ಟಾಗುತ್ತೆ? 12 ಆಗುತ್ತೆ, ಮೈನಸ್ 2. 12 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? 10 ಆಗುತ್ತೆ. ಇದು S2 ಆಯಿತು. ಎಷ್ಟು ಬಂತಲ್ವಾ? ಸೊ S2 ಮೈನಸ್ S1 ಮಾಡಿರಿ. ಏನು ಬರ್ತವಾಗ ನಮ್ಗೆ? A2 ಬರ್ತದೆ, ಕರೆಕ್ಟ್. S2 ಮೈನಸ್ S2 ಮೈನಸ್ S1 ಮಾಡಿರಿ. ಎಷ್ಟು ಬರ್ತದೆ ರೀ? 10 ಮೈನಸ್ 2. 10 ಮೈನಸ್ 2 ಅಂದರೆ 8 ಬರ್ತದೆ. ಇದು ಏನು ಬಂತು ನಮ್ಗೆ? A2 ಬಂತು ರೀ. ಯಾಕಂದ್ರೆ ಇಲ್ಲಿ ನೋಡ್ರಿ, S1 ಅಂದ್ರೆ A1, S2 ಅಂದ್ರೆ A1 ಪ್ಲಸ್ A2 ಅಂತಂದಂಗೆ, ಕರೆಕ್ಟಾ? A1 ಅಂದರೆ ಎಷ್ಟದ? 2 ಅದ. S2 ಅಂದ್ರೆ ಎಷ್ಟದ? 10 ಅದ. A2 ಅಂದ್ರೆ ಗೊತ್ತಿಲ್ಲ, ಅದಲ್ವಾ? ಪ್ಲಸ್ 2 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 2 ಆಗುತ್ತೆ. 10 ಮೈನಸ್ 2 ಅಂದರೆ 8 ಬರ್ತದೆ. A2 8 ಬಂತು ರೀ. ಡಿ ಕಂಡಿಬೇಕು ಇವಾಗ. ಡಿ ಈಕ್ವಲ್ ಟು ಏನದ? A2 ಮೈನಸ್ A1 ಅದ. A2 ಅಂದ್ರೆ ಎಷ್ಟದ ರೀ? 8 ಅದ ನೋಡ್ರಿ. A2 ಅಂದ್ರೆ ಎಷ್ಟದ? 8 ಮೈನಸ್ A1 ಅಂದ್ರೆ ಎಷ್ಟದ ರೀ? 2 ಅದ. ಸೊ ಡಿ ಈಕ್ವಲ್ ಟು 8 ಮೈನಸ್ 2 ಅಂದರೆ 6 ಆಗ್ತದೆ ನೋಡ್ರಿ. 6 ಸರಿಯಾದ ಉತ್ತರ ಅದ. ಕೆಲವೊಂದು ಜನ ಕನ್ಫ್ಯೂಸ್ ಮಾಡ್ಕೊತಾರೆ. 8 ಬಂತು ಅಂತ ಇಮಿಡಿಯೇಟ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾವಾಗೂ ಇಮಿಡಿಯೇಟ್ಲಿ ನೀವು ಆನ್ಸರ್ನ ಟಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 5ರಿಂದ 10 ಸೆಕೆಂಡ್ ಟೈಮ್ ತಗೋರಿ. ತೊಗೊಂಡು ಕ್ವಶನ್ ಓದಿ ಏನು ಕೇಳೋಣ ಅದನ್ನು ಕಂಡಿಡಿಬೇಕು. ಕಾಮನ್ ಡಿಫ್ರೆನ್ಸ್ ಅಂದನಲ್ವಾ? ಸೊ ಡಿ ಕಂಡಿಡಿಬೇಕು ಅಂತ ಅರ್ಥ ಮಾಡ್ಕೊಂಡು ಡಿ ಬಂದಿದ್ದೇನೆ ಇಲ್ಲ ಅಂತ ಟಿಕ್ ಹಾಕ್ರಿ. ಸುಮ್ಮನೆ ಅವಸರ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಹಾಕಿದ್ರಿ ಅಂದ್ರೆ ತಪ್ಪಾಗ್ತದೆ. ತಪ್ಪಾಯ್ತು ಅಂದ್ರೆ ಆಮೇಲೆ ಬಂದ್ ಮಾಡಕ್ಕೆ ಪಶ್ಚಾತ್ತಾಪ ಪಡ್ತೀರಿ ನೀವು. ತಪ್ಪಾಯ್ತಲ್ಲಪ್ಪ, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂಥೇಳಿ, ಗೊತ್ತಾಯ್ತಾ? ಸೊ ಅದಕ್ಕೆ OMR ಸೀಟಲ್ಲಿ ರೌಂಡ್ ತಿದ್ದೋದಕ್ಕಿಂತ ಮುಂಚೆ ವಿಚಾರ ಮಾಡಿರಿ. ತಿದ್ದಿದ ಮಾಡಕ್ಕೆ ಏನು ಮಾಡಕ್ಕೆ ಬರೋಂಗಿಲ್ಲ. ನಿಮಗೆ OMR ಶೀಟ್ ಯಾವ ಥರ ತುಂಬಬೇಕಂತನೂ ಒಂದು ಕ್ಲಾಸ್ನಾಗ ಹೇಳ್ಕೊಡ್ತೀನಿ ಅಂತ ಒನ್ ಟೈಮ್. ಸೊ ಇವಾಗ ಕ್ವಶನ್ ನಂಬರ್ 31ಕ್ಕೆ ಹೋಗೋಣ ಅಂತಾರೆ. ಏನದ ನೋಡ್ರಿ ಕ್ವಶನ್ ನಂಬರ್ 31. ಎಸ್, ದ ಡಿಸ್ಟೆನ್ಸ್ ಬಿಟ್ವೀನ್ A sin θ, 0 ಆ್ಯಂಡ್ 0, A cos θ ಅಂತ ನೋಡ್ರಿ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು ಅಂದ್ರೆ ಫಸ್ಟ್ ಏನು ಕೊಟ್ಟನ ಅದನ್ನು ಬರ್ಕೋರಿ. A sin θ, 0
ರೈಟ್. ಆಮೇಲೆ 0, a cos θ ಅಂತ ಕೊಟ್ಟಾನ. ಡಿಸ್ಟೆನ್ಸ್ ಫಾರ್ಮುಲಾ ಏನದ ರೀ? ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್, ಇದು ಸೂತ್ರ ಅದ ರೀ. ಸರಿನಾ? ಸೊ ಇವಾಗ ಇಲ್ಲಿ ಇದು x1 ಆಗುತ್ತೆ, ಇದು y1 ಆಗುತ್ತೆ. ನಾನು ನಿಮ್ಗೆ ನಿರ್ದೇಶಾಂಕ ರೇಖಾಗಣಿತ ಚಾಪ್ಟರ್ ಹೇಳ್ಬೇಕಂದ್ರೆ ಎಲ್ಲ ಹೇಳ್ಕೊಟ್ಟಿನಿ ನೋಡ್ರಿ. x1 ಯಾವತ್ತು ತಗೋಬೇಕು, y1 ಯಾವತ್ತು ತಗೋಬೇಕಂತ. ಸೊ ಇದು x2 ಆಗುತ್ತೆ, ಇದು y2 ಆಗುತ್ತೆ. ಈ ಸೂತ್ರದ ಹಾಕಬೇಕು. ಹಾಕೊಂಡ್ವಾ? ಎಸ್. ಡಿಸ್ಟೆನ್ಸ್ ಫಾರ್ಮುಲಾ ಬರ್ಕೋರಿ. x2 ಅಂದ್ರೆ ಎಷ್ಟದ ರೀ? 0 ಅದ. ಮೈನಸ್ x1 ಅಂದ್ರೆ ಎಷ್ಟದ ರೀ? a sin θ ಅದ ನೋಡ್ರಿ. a sin θ ಕರೆಕ್ಟ್ ಬರೀರಿ, ಗಡ್ಬಡ ಮಾಡಕ್ಕೆ ಹೋಗ್ಬಿಡ್ರಿ ಎಕ್ಸಾಮ್ದಾಗ. a sin θ ರೈಟ್ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಏನದ ರೀ? y2 ಅಂದ್ರೆ a cos θ ಇದೆ. ಓಕೆ. ಮೈನಸ್ y1 ಅಂದ್ರೆ ಏನದ ರೀ? 0 ಅದ ರೀ. ಹೋಲ್ ಸ್ಕ್ವೇರ್ ಬರೀರಿ. ವಿಚ್ ಇಸ್ ಈಕ್ವಲ್ಸ್ ಟು ವರ್ಗಮೂಲ ಬರೀರಿ. ಈ 0 ಮೈನಸ್ a sin θ ಅಂದ್ರೆ ಮೈನಸ್ a sin θ ಆಗುತ್ತೆ. ಮೈನಸ್ a sin θ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಸೈನ್ ಸ್ಕ್ವೇರ್ θ ಆಗುತ್ತೆ. ಸೊ ಅದೇ ಥರ ಪ್ಲಸ್ಸಿಗೆ ಪ್ಲಸ್ ಬರೀರಿ. ಇಲ್ಲಿ ಪ್ಲಸ್ ಇದೆಲ್ಲ ಪ್ಲಸ್ ಬರೀರಿ. a cos θ ಮೈನಸ್ 0 ಅಂದರೆ a cos θನೇ ಆಗುತ್ತೆ. a cos θ ಹೋಲ್ ಸ್ಕ್ವೇರ್ ಅಂತಂದರೆ a ಸ್ಕ್ವೇರ್ ಕಾಸ್ ಸ್ಕ್ವೇರ್ θ ಆಗುತ್ತೆ. ಹೌದಲ್ವಾ? ಎಸ್. ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಏನು ಕಾಮನ್ ಅದ ರೀ? a ಸ್ಕ್ವೇರ್ ಕಾಮನ್ ಇದೆ ಅಲ್ವಾ? ಸೊ a ಸ್ಕ್ವೇರ್ ಬರೀರಿ. ಏನು ಉಳಿತಲ್ಲ ನಿಮಗೆ? ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ ಉಳಿತು. ನಾನು ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಹೇಳ್ಬೇಕಂದ್ರೆ ಹೇಳೀನಿ. ಏನು ಹೇಳೀನಿ ಅಂತಂದರೆ ಸೂತ್ರಗಳು ಹೇಳೀನಿ ರೀ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ θ ಏನಾಗ್ತದೆ? 1 ಆಗ್ತದೆ. a ಸ್ಕ್ವೇರ್ ಗುಣಿಲೆ 1 ಅಂದರೆ a ಸ್ಕ್ವೇರ್ ಆಯಿತು. ಇದು ವರ್ಗಮೂಲ ಅದಲ್ವಾ? ಇದು ವರ್ಗಮೂಲ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ a ಬರ್ತದೆ. ಇದು ಏನದ ಅಂದರೆ ಡಿಸ್ಟನ್ಸ್ ಅದ ರೀ. ಎದರ ಡಿಸ್ಟನ್ಸ್ ಅಂದರೆ a sin θ, 0, 0, a cos θ. ಇದರ ಡಿಸ್ಟನ್ಸ್ ಏನು ಬರ್ತದೆ ರೀ? a ಯೂನಿಟ್ಸ್ ಬರ್ತದೆ ನೋಡ್ರಿ. ಏನು ಬರ್ತದ? a ಯೂನಿಟ್ಸ್. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? 32 ಕ್ವಶನ್ ನೋಡ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಅದ, ಈಸಿ ಇದೆ ರೀ. ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 4 ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ಡ್ಯಾಶ್ ಅಂತ. ನಾನು ನಿಮಗೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಗ್ರಾಫ್ ಹಾಕೋದು ಹೇಳ್ಕೊಡ್ತೀನಿ ನಿಮಗೆ. ಸರಿನಾ? ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್ ಆಕ್ಸಿಸ್ ಇದೆ ರೀ. ಇದು ವೈ ಓ ವೈ ಡ್ಯಾಶ್ ಇದೆ. ಕರೆಕ್ಟಾ? ಕ್ವಶನ್ ಏನು ಕೇಳಕತ್ತ ನಾವು? ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 4 ಅಂತ. ಫಸ್ಟ್ 3 ಹೋಗ್ರಿ, y ಕಡೆ 4 ಹೋಗ್ರಿ, ಇಲ್ಲಿ ಬಂದ್ರಿ ನೀವು. ಹೌದಾ? ಇದು ಎ ಪಾಯಿಂಟ್ ಅದ ಅಂತ ಅನ್ಕೋರಿ. ಇದನ್ನು ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 4 ಫ್ರಮ್ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸಿಂದ ಎಷ್ಟು ದೂರದಾಗದ ಅಂತ, ಇಲ್ಲಿಂದ ಎಷ್ಟು ದೂರದಾಗದ ಅಂತ. ಇಲ್ಲಿಂದ 1, 2, 3, 4 ಅದಲ್ವಾ? ಸೊ 4 ದೂರದಾಗದ ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಕ್ಸ್ ಆಕ್ಸಿಸ್ದಿಂದ 3 ಅದಂತ ಪಟಕ್ಕನ 3 ಹಾಕ್ಲಿಕ್ಕೆ ಹೋಗ್ಬೇಡ್ರಿ. 3 ಹಾಕಿದ್ರೆ ತಪ್ಪಾಗ್ತದೆ, 1 ಮಾರ್ಕ್ ಹೋಗ್ತದೆ. ಹಾಗಾಗಿ ಮತ್ತೆ ಎಷ್ಟು ಹಾಕ್ಬೇಕು ರೀ ಅಂತಂದರೆ ಎಸ್ 4 ಯೂನಿಟ್ಸ್ ಹಾಕ್ತಾರೆ ಎಕ್ಸ್ ಆಕ್ಸಿಸ್ದಿಂದ. ಸಪೋಸ್ ವಾಯ್ ಆಕ್ಸಿಸ್ಸಿಂದ ಕೇಳಿದ ಅಂತಂದರೆ ಅವಾಗ 3 ಆಗ್ತದೆ. ಇಲ್ಲಿಂದ ವಾಯ್ ಆಕ್ಸಿಸ್, ಇದು ವಾಯ್ ಆಕ್ಸಿಸ್ ಇದೆಲ್ಲ, ಇಲ್ಲಿಂದ ಎಷ್ಟು ಬರ್ಬೇಕು ನೀವು? 1, 2, 3 ಬರಬೇಕು. ವಾಯ್ ಆಕ್ಸಿಸ್ದಂದರೆ 3 ಯೂನಿಟ್ ಅಥವಾ 3 ಯೂನಿಟ್ಸ್ ಆಗ್ತದೆ. ಯೂನಿಟ್ಸ್ ಕಂಪಲ್ಸರಿ ಬರೀಬೇಕು ನೋಡ್ರಿ. ತಿಳಿತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಎಸ್. ದ ವ್ಯಾಲ್ಯೂ ಆಫ್ 2 tan θ ಡಿವೈಡೆಡ್ ಬೈ 1 + tan ಸ್ಕ್ವೇರ್ 30 ಈಸ್ ಈಕ್ವಲ್ ಟು. ಇದರ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ನಿಮ್ಗೆ ಸೆಕೆಂಡ್ ಪಿ ಯು ಸಿದಾಗಿಂದು ಫಸ್ಟ್ ಪಿ ಯು ಸಿದಾಗಿಂದು ಇಲ್ಲ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಹ ಸೂತ್ರಗಳು ಹೇಳೋದು ಅವಶ್ಯಕತೆ ಇಲ್ಲ. ನೀವು ಪರ್ಫೆಕ್ಟ್ ಇದ್ರಿ ಅಂದರೆ ಗುಡ್. ಓಕೆ. ಸೊ ನೀವೇನಾದರೂ ಪಿ ಯು ಸಿದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಏನಾದರೂ ನಿಮಗೆ ಬರಲಾಗಿದ್ದು ಅಂದರೆ ಅದು ಟೆನ್ಷನ್ನೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಷ್ಟೊಂದೆಲ್ಲ ಕ್ವಶನ್ಸ್ಗಳು ಕೇಳೋಂಗಿಲ್ಲ. ಅಪ್ ಟು SSLC ಲೆವೆಲ್ ಕೇಳ್ತಾನೆ. ಪಿ ಯು ಸಿದನಂತ ಹೇಳಿನಲ್ವ ನಾನು 4-5 ಕ್ವಶನ್ಗಳು ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಅಷ್ಟೆಲ್ಲ ನೀವು ಕಾಂಪ್ಲಿಕೇಶನ್ ಮಾಡ್ಕೊಂಡು ಈಗ ನಿಮ್ಗೆ ಇಲ್ಲಿ ಎಲ್ಲಿಂದ ಬರ್ತದೆ ಮ್ಯಾಕ್ಸಿಮಮ್ ಅಂತಂದ್ರೆ 90 to 95% ನಿಮಗೆ ಎಲ್ಲಿ ತನಕ ಬರ್ತಂದ್ರೆ ಅಪ್ ಟು SSLC ಬರ್ತದೆ. ಈ 90 ಮಾರ್ಕ್ಸಿಗೆ ಅಷ್ಟೇ ತಲೆ ಕೆಡಿಸ್ಕೋರಿ ನೀವು. ಇದೇನದ ಒಂದು 4 to 5 ಮಾರ್ಕ್ಸಿಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಇದ್ರ ಸಲುವಾಗಿ ಇದನ್ನು ಎಲ್ಲ ಹೋಗ್ಬಿಡ್ತದೆ ನಿಮ್ದು. ಹೌದಲ್ವಾ?
ಸೊ ಅದಕ್ಕೆ ಈ 4-5 ಮಾರ್ಕಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ನಾನು ನಿಮಗೆಲ್ಲ ಹೇಳ್ಕೊಡ್ತೀನಂತ. ಸೆಟ್ಸ್ ಅಲ್ಲಿಂದ ಬರ್ತಾವೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿಂದ ಬರ್ತದೆ, ಕಾಂಪ್ಲೆಕ್ಸ್ ನಂಬರ್ಲಿಂದ ಬರ್ತದೆ, ಮತ್ತು ಸ್ವಲ್ಪ ಟ್ರಿಗ್ನೋಮೆಟ್ರಿಲಿಂದ ಬರ್ತದೆ ಒಂದು ಸ್ವಲ್ಪ. ಹೈಪರ್ಬೋಲಾ ಪ್ಯಾರಾಬೋಲಾ ಎಲ್ಲ ಕೇಳ್ತೀನಿ ಅಂದ್ರೆ ನೋಡೋಣ. ಅವೆಲ್ಲ ಏನು ಕೇಳಂಗಿಲ್ಲ ಅಷ್ಟು. ಯಾಕಂದ್ರೆ ನೀವು ಈಗ ಜಿ ಪಿ ಟಿ ಅಂದರೆ ಎಲ್ಲಿ ತನಕ ಸೆಲೆಕ್ಟ್ ಆಗ್ತೀರಿ ನೀವು? ಎಸ್, ತಲೆಗೆ ಇಟ್ಕೊರಿ ಒಂದು. ಜಿ ಪಿ ಟಿ ಅಂದರೆ ಎಷ್ಟನೇಯಿಂದ ಎಷ್ಟನೇ ತನಕ ಹೇಳ್ಬೇಕು ನೀವು? 6ರಿಂದ 8ನೇ ತನಕ ಹೇಳ್ಬೇಕು. ಅವ್ರು ಎಲ್ಲಿ ತನಕ ಕೇಳ್ತಾರೆ? ಮ್ಯಾಕ್ಸಿಮಮ್ ಅಂದ್ರೆ 10 ತನಕ ಕೇಳ್ತಾರೆ ಅಷ್ಟೇ. ನೀವು ಪಿ ಯು ಸಿ ತನಕ ಓದೋಣ, ಕೆಲವೊಬ್ರು ಡಿಗ್ರಿ ತನಕನೂ ಓದ್ತಾರೆ. ಏನು ಅವಶ್ಯಕತೆ ಅದ ಅದು? ನಿಮ್ಗೆ 6ರಿಂದ 8 ಹೇಳೋದ್ರಿಂದ ನೀವು 6ರಿಂದ 8 ಅಷ್ಟೇ ಹೇಳ್ಬೇಕಿಲ್ಲ. ಜಿ ಪಿ ಟಿ ಅಂದ್ರೆ 10th ಈಸ್ ಇನಫ್. ಸುಮ್ಮನೆ ಒಂದು ಸ್ವಲ್ಪ ಏನು ಮಾಡ್ತಾರೆ, ನಿಮಗೆಲ್ಲ ಕನ್ಫ್ಯೂಸ್ ಮಾಡೋ ಸಲುವಾಗಿ, ಗದ್ದಲ ಹಿಡ್ಸೋ ಸಲುವಾಗಿ ಏನು ಮಾಡ್ತಾರೆ, ಪಿ ಯು ಸಿದನ್ನು ಕೊಡ್ತಾರೆ. ಪಿ ಯು ಸಿದು ಎಷ್ಟು ಕೊಡ್ತಾರಪ್ಪ? ಒಂದು 4-5 ಕ್ವಶನ್ಸ್ಗಳು ಕೊಡ್ತಾರೆ. ಈಗ ನೋಡ್ರಿ, ನೀವು ಇಲ್ಲಿ ತನಕ ಬಂದಿರಿ ಇಲ್ಲ? ಇಲ್ಲಿ ತನಕ ಬಂದ್ರಿ ಅಂದ್ರೆ ನೀವು ಎಷ್ಟು ಕ್ವಶನ್ಸ್ಗಳದ? ಈಗ ಇದು 33 ಕ್ವಶನ್ಸ್ ಅದು. ಪಿ ಯು ಸಿದು ಬಂದಾವ ಇದ್ರಾಗ? ಬರಂಗಿಲ್ಲ. ಅದಕ್ಕೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಈಸಿ ಕ್ವಶನ್ಸ್ಗಳು ಕೇಳೋಣ. ಎಲ್ಲ ಎಸ್ ಎಲ್ ಸಿ 9th 8th ಇವೇ ಕ್ವಶನ್ಸ್ಗಳೇ ಅದಾವೆ. ಪಿ ಯು ಸಿ ಕ್ವಶನ್ಸ್ಗಳು ಯಾವ ಕೇಳ್ಯಾನ ನೋಡ್ರಿ ಇದ್ರಾಗ. ಎಸ್, ನಾನು ನೋಡ್ತಾ ಇದ್ದೀನಿ. ಪಿ ಯು ಸಿ ಕ್ವಶನ್ಸ್ಗಳು ಎಲ್ಲದಾವೆ? ಒಂದರೆ ಕ್ವಶನ್ ಬೇಕಲ್ಲ ಇಲ್ಲಿ ತನಕ ನಿಮಗೆ ಪಿ ಯು ಸಿ ಕ್ವಶನ್. ಎಸ್, ಒಂದು 5 ಕ್ವಶನ್, ಭಾಳ ಅಂದ್ರೆ 6 ಕ್ವಶನ್. ಏನೋ ನಿಮ್ಮ ಟೈಮ್ ಚಲೋ ಇಲ್ಲ ಅಂದ್ರೆ 6 ಕ್ವಶನ್ ಕೇಳ್ತಾನೆ. ಅವನು ಹೆಂಗೆ ಬಿಡಿಸ್ಬೇಕು, ಯಾವ ಕ್ವಶನ್ ಕೇಳ್ತಾನೆ ಅಂತ ನಾ ಎಲ್ಲ ಹೇಳ್ಕೊಡ್ತೀನಿ ಅಂತ ನಿಮಗೆ. ಫಸ್ಟ್ ನೀವು ಅಪ್ ಟು 10th ತನಕ ಕಣ್ಣು ಮುಚ್ಚಿ ಪರ್ಫೆಕ್ಟ್ ಆಗ್ರಿ. ಮತ್ತು ನೀವೇನರ ಸೀನಿಯರ್ಸ್ ಇದ್ರಂದ್ರೆ ಆಲ್ರೆಡಿ ಇವೆಲ್ಲ ಯೂನಿಯನ್ ಇಂಟರ್ಸೆಕ್ಷನ್ಸ್ಗಳು ಇವೆಲ್ಲನೂ ಕಲ್ತೀರಿ. ಅವನು ಏನದ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ. ಸರಿ, ಇವಾಗ ಯಾವ ಕ್ವಶನ್ಗೆ ಬಂದೇವು ನಾವು? ಎಸ್, ಟ್ಯಾನ್ ಥೀಟಾದ ಕ್ವಶನಿಗೆ ಬಂದಿದ್ದೆವು, ಹೌದಲ್ವಾ? ಇದು ಯಾಕೆ ಹೇಳಿದ್ರೆ ನಾನು ನಿಮಗೆ ಟೈಮ್ ತೊಗೊಂಡ್ರೆ ಭಾಳ ಜನ ತಲೆ ಕೆಡಿಸ್ಕೊಂತೀರಿ. ಪಿ ಯು ಸಿ ಬುಕ್ ಓದೋಮಂತ. ಎಲ್ಲಿ ಓದೋದಾಗ್ತದೆ ಈಗ ನಿಮಗೆ ಪಿ ಯು ಸಿ ಬುಕ್? ಇದ್ದಿದ್ದೇ ಸಿಲೆಬಸ್ ರಿವಿಷನ್ ಮಾಡೋದ್ರದಾಗೆ ಮನಾರಾಗ್ತದೆ. ಈಗ ನಿಮಗೆ ಟೈಮ್ ಎಲ್ಲ ಇರೋದೆ. ಟೈಮೇ ಇಲ್ಲ. ಸುಮ್ಮ ಅವೆಲ್ಲ 4-5 ಮಾರ್ಕಿಗೆ ತಲೆ ಕೆಡಿಸ್ಕೊಬಿಡ್ರಿ ನೀವು. ಯಾವ ದೇವ್ರ ಅಂಕಿ ಹಾಕಿದ್ರಿ ಅಂದ್ರೂ 4ರದಾಗ 1-2 ಕರೆಕ್ಟ್ ಆಗ್ತಾವೆ. ನಾ ಎಲ್ಲ ಹೇಳ್ತೀನಿ ಅಂತ ನಿಮಗೆ. ಒಂದು 4-5 ಮಾರ್ಕ್ ನಾನು ನಿಮಗೆ ಕವರ್ ಮಾಡಿಕೊಡ್ತೀನಿ ಅಂತ ಪಿ ಯು ಸಿದು. ರೈಟ್. ದ ವ್ಯಾಲ್ಯೂ ಆಫ್ 2 tan 30. ಸೌಂಡ್ ಕೇಳಿಸ್ತಾ ಇದೆನಾ? ಎಸ್, ಸೌಂಡ್ ಈಸ್ ಕ್ಲಿಯರ್. 2 tan 30 ಡಿವೈಡೆಡ್ ಬೈ 1 + tan square 30 is equal to ಅಂತ. ಇಲ್ಲಿ ನಿಮಗೆ ಸ್ಪೇಸ್ ಸಿಗಲಾಗೈತೆ, ಹೌದಲ್ವಾ? ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾನು ಇವಾಗ ಎಸ್ ಇಲ್ಲಿ ಬರ್ತೀನಿ ನೋಡ್ರಿ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಇಲ್ಲಿ ಬರ್ತೀನಿ. 2 tan 30 ಬರೀಲ್ಲ ಇಲ್ಲಿ. ಎಲ್ಲಿದೆ ರೀ ಸ್ಪೇಸ್? ಎಸ್, 2 tan 30 ಡಿವೈಡೆಡ್ ಬೈ 2 tan 30 divided by 1 plus tan square 30. 1 plus tan square 30. ಇದು ನೋಡ್ರಿ, ಇದು ನಿಮಗೆ ಎಸ್ ಎಸ್ ಎಲ್ ಸಿದಾಗಿಂದೆ ಅದ. ಬರ್ತಾವೆ ಇವೆಲ್ಲ ಬರಂಗಿಲ್ಲ ನಿಮಗೆ. ಯಾಕೆ ಇವೆಲ್ಲ ನೋಡಿಲ್ಲ ಸರ್ ಅಂತ ನಾನು. ಸೊ 2ಕ್ಕೆ 2 ಬರೀರಿ. ರೈಟ್. ಕ್ವಶನ್ ಏನು ಕೇಳೋಣ? ಇದ್ರದ್ದು ಬೆಲೆ ಕನ್ನಡಿಯಿಂದನಲ್ವಾ? ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಅದ ಅಂತ ಕೇಳಕತ್ತ ನಾವು. ರೈಟ್. 2ಕ್ಕೆ 2 ಬರೀರಿ. tan 30 ವ್ಯಾಲ್ಯೂ ಎಷ್ಟು ಅದ ರೀ? ಎಸ್, tan 00. ನಿಮ್ಗೆ ಅದು ಟೇಬಲ್ ಬರ್ಬೇಕು ನೋಡ್ರಿ. ಏನು ಬರಬೇಕು? ಟೇಬಲ್ ಬರಬೇಕು. ಟೇಬಲ್ ಬರಲಿ ಅಂದ್ರೆ ಭಾಳ ಕಷ್ಟ ಅದ ರೀ. ಒಂದು ನಿಮಿಷ. tan 30 ಅಂದರೆ 1/√3 ಇದೆ, ಕರೆಕ್ಟ್? tan 30 is 1/√3 ಡಿವೈಡೆಡ್ ಬೈ 1ಕ್ಕೆ 1 ಬರೀರಿ ಪ್ಲಸ್ tan 30 ಎಷ್ಟಾಗ್ತದೆ ರೀ? 1/√3
ಹೋಲ್ ಸ್ಕ್ವೇರ್ ಅದ ನೋಡ್ರಿ. ಹಾಂ 2 ವರ್ಗಮೂಲ 3 ಆಗ್ತದೆ. ಇದು ಭಾಗಿಲೆ ಬರೀರಿ. ಹಾಂ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಒಂದೇ ಇತ್ತು. ಇದು ಸ್ಕ್ವೇರ್ ಒಟ್ಟು ಕ್ಯಾನ್ಸಲ್ ಆಗಿ 3 ಬರ್ತದೆ. ಇದ್ರದ್ದು ಎಲ್ ಸಿ ಎಮ್ ತಗೋರಿ. ಇದು 2/3 ಆ್ಯಸ್ ಇಟ್ ಈಸ್ ಬರೋಣ. ಭಾಗಾಕಾರ ಹಾಕ್ರಿ. 3 ಮತ್ತು 1 ಲಸ ಎಷ್ಟಾಗ್ತದೆ? 3 ಆಗ್ತದೆ. ಇದು 3 + 1 ಆಗ್ತದೆ ನೋಡ್ರಿ. 2/3ಕ್ಕೆ 2/3 ಬರೀರಿ. ಭಾಗಿಲೆ 3ಕ್ಕೆ 1 ಕೊಡಿಸ್ರಿ 4. 4/3 ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ನೋಡ್ರಿ, ಇದು ಭಾಗಿಲೆ ಇದ್ರೆ ಗುಣಿಲೆ ಬರೀರಿ. ಏನಾಗ್ತದೆ? 3/4 ಆಗ್ತದೆ. 3 3 ಕ್ಯಾನ್ಸಲ್ ಆಗ್ತದೆ. 2 1 2 2 1/2 ಆಗ್ತದೆ ರೀ. ಓಕೆ. ಸೊ ಎದರ ವ್ಯಾಲ್ಯೂ 1/2 ಆಗ್ತದೆ ರೀ. ನಿಮಗೆ ಟೇಬಲ್ ಬ್ಯಾಟ್ ಮಾಡ್ಬೇಕಂತ ಏನಿಲ್ಲ. ಮತ್ತು ಟೇಬಲ್ ಬಂದರೆ ನಿಮಗೆ ಇದೇನಂದ್ರೆ ಬಿಡಿಸ್ಲಿಕ್ಕೆ ಬರ್ತದೆ. ಟೇಬಲೇ ಬರಲಿಲ್ಲ ಅಂದ್ರೆ ಇದು ಬಿಡಿಸ್ಲಿಕ್ಕೆ ಬರೋಂಗಿಲ್ಲ. ಓಕೆ. ಸೊ 1/2 ಎದ್ರ ವ್ಯಾಲ್ಯೂ ಅದ ರೀ? ಎಸ್ sin 60 ಇದೆನಾ? cos 60 ಇದೆನಾ? ಯಾವುದದ ನೋಡ್ರಿ. sin 60 ಏನಾಗ್ತದೆ ರೀ? 1/2 ಆಗ್ತದೆ. sin 30 sin 0 0 sin 30 1/√2 sin 60 1/2 cos 60 ಎಷ್ಟಾಗುತ್ತೆ ರೀ? cos 60 1/2 ಆಗುತ್ತೆ. ಹೌದಲ್ವಾ? sin 0 0 sin 30 ಹೇಳಿಲ್ಲ. cos 60 1/2 ಆಗಂಗಿಲ್ಲ. ಎಸ್, ಐ ಹ್ಯಾವ್ ಡನ್ ಹಿಯರ್ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂತ ಹೇಳ್ತೇನೆ. ರೈಟ್. ಇದು 2/√3 ಇದೆ ಅಲ್ವಾ? ನಾನು 2/3 ಅಂತ ಬರ್ಕೊಂಡಿದ್ದೆ. 2/√3 ಆ್ಯಸ್ ಇಟ್ ಈಸ್ ಬರೀರಿ. ಇದು ಲಸ ಎಷ್ಟಾಗ್ತದೆ? 3 ಆಗ್ತದೆ. ಇದು 3 + 1 4 ಆಯಿತು. ಸೊ 2/√3 ಆ್ಯಸ್ ಇಟ್ ಈಸ್ ಬರೀರಿ. ರೈಟ್. ಭಾಗಿಲೆ 3ಕ್ಕೆ 1 ಕೊಡಿದ್ರೆ 4 ಆಯಿತು. 4/3 ಆಗ್ತದೆ ಇದು. ಹೌದಲ್ವಾ? ಎಸ್. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 2/3ಕ್ಕೆ ಆ್ಯಸ್ ಇಟ್ ಈಸ್ ಬರೀರಿ. ಈ ಭಾಗಿಲೆ ಇದ್ದು ಗುಣಿಲೆ ಮಾಡಿರಿ. 3/4 ಆಗುತ್ತೆ. ರೈಟ್. ಸೊ 2 1 2 2 2 4 ಆಗ್ತದೆ. ಕರೆಕ್ಟ್. ಏನು ಬಂತಿಲ್ಲ ನಮಗೆ? 3/√3 × 2 ಬಂತು. 3 ಏನಂತ ಬರಿಬೋದು ನಾವು? √3 × √3 ಅಂತ ಬರಿಬೋದು. /2 ಆ್ಯಸ್ ಇಟ್ ಈಸ್ ಬರ್ಕೋರಿ. ಮತ್ತು ಇದು √3 ಒಂದು ಬರ್ಕೋರಿ. √3 ಕ್ಯಾನ್ಸಲ್ ಆಗುತ್ತೆ. √3/2 ಆಗ್ತದೆ ರೀ. ಸೊ √3/2 ಎದಕ್ಕೆ ಈಕ್ವಲ್ ಆಗಿರ್ತದೆ? sin 60ಗೆ. sin 0 0 sin 30 1/√2 ಆಗುತ್ತೆ. sin 45 1/2 ಆಗುತ್ತೆ. ಕರೆಕ್ಟ್. ಸೊ sin 60 ಏನಾಗುತ್ತೆ? √3/2 ಆಗುತ್ತೆ. ಸೊ ನೀವು ಏನು ಮಾಡಬೇಕಿಲ್ಲ ಅಂದರೆ ಟೇಬಲನ್ನು ಚೆನ್ನಾಗಿ ಬೈ ಹ್ಯಾಟ್ ಮಾಡಿರಿ.
ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಏನೋ ಆ್ಯಂಗಲ್ಸ್ಗಳದಲ್ಲ ಅದು ನೀವು ಬೈ ಹಾರ್ಟ್ ಮಾಡ್ಬೇಕು ರೀ. ಎಷ್ಟೈತಿ ಇದು? ಎಸ್, sin 60 ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿರಿ, ಯಾಕಂದರೆ √3/2 ಬಂದಿದೆ, ಹೌದಲ್ವ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಎಸ್, ಕ್ವಶನ್ ನೋಡ್ರಿ. ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್ ಆ್ಯಂಡ್ ಎ ಡ್ಯಾಶ್ ಡಿನೋಟ್ಸ್ ದ ಕಾಂಪ್ಲಿಮೆಂಟ್ ಅಂತ. ಈ ಥರ ಅಂದರೆ ಎ ಡ್ಯಾಶ್ ಅಂದರೆ ಏನಂದಂಗೆ ಕಾಂಪ್ಲಿಮೆಂಟ್ ಅಂದಂಗೆ. ಏನು ಕನ್ನಡದಿಂದ ಅಂದರೆ ಕಾಂಪ್ಲಿಮೆಂಟ್ ಆಫ್ ಎ ಇಂಟರ್ಸೆಕ್ಷನ್ ಆಫ್ ಎ ಯೂನಿಯನ್ ಬಿ ಆಗ್ಬೇಕು ನೋಡ್ರಿ. ಇದು ಏನಾಗಬೇಕು? ಎ ಯೂನಿಯನ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳಾಕತ್ತ. ಏನು ಕೊಟ್ಟನ್ರಿ ಇಲ್ಲಿ? ಎ ಇಂಟರ್ಸೆಕ್ಷನ್, ಎಸ್, ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಕೇಳಾಕತ್ತಾನ. ಇದು ಭಾಳ ಸಿಂಪಲ್ ಅದ ರೀ. ಎ ಇಂಟರ್ಸೆಕ್ಷನ್ ಬರೀರಿ. ಇಲ್ಲಿ ನಿಮಗೆ ಸೆಟ್ಸಲ್ಲಿ ಕೆಲವೊಂದು ಫಾರ್ಮುಲಾಸ್ ಬರ್ತಾವ್ರಿ. ಆ ಫಾರ್ಮುಲಾಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ. ಸೆಟ್ಸ್ ಚಾಪ್ಟರ್ ಹೇಳ್ಬೇಕಂದ್ರೆ ಒಂದೆರಡು ಕ್ಲಾಸ್ನಾಗ ಸೆಟ್ಸ್ ಮುಗೀತದ್ರಿ. 2 ಕ್ಲಾಸ್ನಾಗ ಸೆಟ್ಸ್, 2 ಕ್ಲಾಸ್ನಾಗ ಕಾಂಪ್ಲೆಕ್ಸ್ ನಂಬರ್ಸ್, ರೈಟ್, 2 ಕ್ಲಾಸ್ನಾಗ ಲೀನಿಯರ್ ಇನ್ಇಕ್ವಾಲಿಟೀಸ್, 2 ಕ್ಲಾಸ್ನಾಗ ಬೈನಾಮಿಯಲ್ ಥಿಯರಮ್. ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾರೆ ನಿಮಗೆ. ಒಂದು ಅಥವಾ 2 ಕ್ಲಾಸ್ನಾಗ ಮುಗಿಸ್ತೀನಿ. ರೈಟ್, ನೆಕ್ಸ್ಟ್ ನೋಡ್ರಿ. ಇವಾಗ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದೆ ಅಲ್ವಾ? ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶನ್ನು ಏನಂತ ಬರಿಬೋದು ನಾವು? ಎ ಯೂನಿಯನ್ ಬಿ ಹೋಲ್ ಡ್ಯಾಶನ್ನು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿಬೋದು ರೀ. ಇದು ಒಂದು ಸೂತ್ರ ಅದ ನೋಡ್ರಿ. ಏನದ? ಎ ಯೂನಿಯನ್ ಬಿ ಹೋಲ್ ಡ್ಯಾಶನ್ನು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿಬೋದು. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋರಿ. ಸೊ ಎ ಇಂಟರ್ಸೆಕ್ಷನ್ ಇನ್ ಪ್ಲೇಸ್ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿಬೋದು, ಹೌದಲ್ವ? ಸೊ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಏನಾಗುತ್ತೆ ರೀ? ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ನಲ್ ಸೆಟ್ ಆಗ್ತದೆ ರೀ, ತಲೆಗಿಟ್ಕೋರಿ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಏನಾಗುತ್ತೆ? ನಲ್ ಸೆಟ್ ಆಗುತ್ತೆ, ಅಂದರೆ ಎಂಟಿ ಸೆಟ್ ಆಗುತ್ತೆ. ಎ ಮತ್ತು ಎ ಡ್ಯಾಶ್ದಾಗ ಏನೋ ಕಾಮನ್ ಇರಂಗಿಲ್ಲ ಅಂತ ನಲ್ ಸೆಟ್ ಇದ್ದಿರ್ತದೆ. ಅದು ನಲ್ ಸೆಟ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಅದು ನಲ್ ಸೆಟ್ಟೇ ಆಗ್ತದೆ ರೀ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಅದ ರೀ. ಸರ್ ಹ್ಯಾಂಗೆ ರೀ? ಒಂದು ಎಕ್ಸಾಂಪಲ್ ಕೊಡ್ರಿ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಕೇಳಿ ಸರಿಯಾಗಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಅಂತ ಇದು ಎ ಸೆಟ್ ಅದ ಅಂತ ಅನ್ಕೋರಿ. ಎ ಸೆಟ್ ಏನದ ರೀ? ಅದಕ್ಕಿಂತ ಮುಂಚೆ ಯೂನಿವರ್ಸಲ್ ಸೆಟ್ ಬರಿಬೇಕು ನಾವು. 1 2 3 4 5 ಇಷ್ಟೇ ಅದ ಅಂತ ಅನ್ಕೋರಿ. ಎ ಸೆಟ್ ಏನಾಗುತ್ತೆ? 1 3 5 ಆಗುತ್ತನ್ರಿ. ಬಿ ಸೆಟ್ ಏನಾಗುತ್ತೆ? 2 4 ಆಗುತ್ತೆ ಅಂತ ಅನ್ಕೋರಿ. ಓಕೆ, ಸೊ ಇವಾಗ ಎ ಡ್ಯಾಶ್ ಕಂಡಿಬೇಕು. ಎ ಡ್ಯಾಶ್ ಅಥವಾ ಎ ಕಾಂಪ್ಲಿಮೆಂಟ್, ಇಲ್ಲಿ ಕಾಂಪ್ಲಿಮೆಂಟ್ ಅಂತ ಕೊಟ್ಟನಲ್ವಾ? ಎ ಡ್ಯಾಶ್ನು ಅಂತಿದ್ದೇವೆ, ಎ ಕಾಂಪ್ಲಿಮೆಂಟ್ನು ಅಂತಿದ್ದೇವೆ ರೀ. ಎ ಕಾಂಪ್ಲಿಮೆಂಟ್ ಅಂದರೆ ಈ ಯೂನಿವರ್ಸಲ್ ಸೆಟ್ಟಲ್ಲಿ ಎ ಮೈನಸ್ ಮಾಡ್ಬೇಕು ನಾವು. ಏನು ನೋಡ್ಬೇಕು? ಯೂನಿವರ್ಸಲ್ ಸೆಟ್ನಾಗ ಎ ಸೆಟ್ ಮೈನಸ್ ಮಾಡ್ಬೇಕು. ಅಂದ್ರೆ ಇವು ಇದ್ದೀವಿ ಟರ್ಮ್ಸ್ಗಳೇನದಾವಲ್ಲ ಇದ್ರಾಗ ಅದಾವನಿಲ್ಲ ನೋಡ್ಬೇಕು. ಇವು ಇದ್ದೀವಿ ಬಿಟ್ಟು ಇರ್ಲಾರ್ದು ಬರೀಬೇಕು. ಓಕೆ, ಇಲ್ಲಿ 1 ಅದಲ್ಲ 1 ಬರೀಬಾರ್ದು. ಇಲ್ಲಿ 3 ಅದಲ್ಲ 3 ಬರೀಬಾರ್ದು. 5 ಅದಲ್ಲ 5 ಬರೀಬಾರ್ದು. ಮಿಕ್ಕಿದೆಲ್ಲ ಬರೀಬೇಕು. ಅದು ಎ ಡ್ಯಾಶ್ ಆಗ್ತದೆ ರೀ. 2 ಎದಾಗ ಇಲ್ಲಲ್ಲ ಅದನ್ನು ಬರೀರಿ. ಎ ಕಾಂಪ್ಲಿಮೆಂಟ್ ಅಥವಾ ಎ ಡ್ಯಾಶ್ ಅಂದ್ರೆ ಎದಾಗ ಇರ್ಲಾರ್ದು ಬರೀಬೇಕು. 2 ಇಲ್ಲ, 3 ಇದೆ, 4 ಇಲ್ಲ, 5 ಇದೆ. ಕರೆಕ್ಟ್, ಇದು ಗೊತ್ತಾಯ್ತಾ? ಸೊ ಇಲ್ಲಿ ಎ ಡ್ಯಾಶ್ ಬಂತು, ಮತ್ತು ಎ ಅಂತೂ ಆಲ್ರೆಡಿ ನಾನೇ ಕೊಟ್ಟಿನಿ ನಿಮಗೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂದ್ರೆ ಎದಾಗ ಎ ಡ್ಯಾಶ್ನಾಗ ಏನು ಕಾಮನ್ ಅದ ಅಂತಾರೆ. ಎದಾಗ ಎ ಡ್ಯಾಶ್ನಾಗ ಏನು ಕಾಮನ್ ಇರ್ತದೆ? ಏನು ಕಾಮನ್ ಇರೋಂಗಿಲ್ಲ. 0 ಇದಿರ್ತದೆ. ಕರೆಕ್ಟ್, 0 ಅಂತಲೂ ಬರೀಬಾರ್ದ, ಏನೂ ಕಾಮನ್ ಇರೋಂಗಿಲ್ಲ. ಅದಕ್ಕೆ ನಾವು ನಲ್ ಸೆಟ್ ಅಂತ ಕರಿತಿದ್ದೇವೆ, ಎಂಟಿ ಸೆಟ್ ಅಂತ ಕರಿತೀವಿ ಅದಕ್ಕೆ. ಕರೆಕ್ಟಾ? ಸೊ ಈಗ ಎಂಟಿ ಸೆಟ್ ಇಂಟರ್ಸೆಕ್ಷನ್ ಆಫ್ ಬಿ ಡ್ಯಾಶ್ ಅಂತ. ಈ ಬಿ ಇದಲ್ಲ, ಇದ್ರ ಬಿ ಡ್ಯಾಶ್ ಕನ್ನಡಿರಿ. ಬಿ ಡ್ಯಾಶ್ ಏನಾಗ್ತದೆ? ಎ ಆಗ್ತದೆ. 1 3 5 ಬರ್ತಲ್ವಾ? ಸೊ ಬಿ ಡ್ಯಾಶ್ ಮತ್ತು ನಲ್ ಸೆಟ್ದಾಗ ಅಂದ್ರೆ ಏನು ಯಾವುದೂ ಇಲ್ಲಿ ಟರ್ಮ್ಸ್ಗಳೇ ಇರೋಂಗಿಲ್ಲ. ಮತ್ತು ಬಿ ಡ್ಯಾಶ್ ಇವೆರಡರದಾಗ ಏನು ಕಾಮನ್ ಅದ ಅಂದ್ರೆ ಏನೂ ಕಾಮನ್ ಇರೋಂಗಿಲ್ಲ. ಅದು ಎಂಟಿ ಸೆಟ್ಟೇ ಆಗ್ತದೆ ರೀ. ತಿಳಿತಲ್ಲ? ತಿಳಿತಂದ್ರೆ ಕಮೆಂಟ್ದಾಗ ತಿಳಿದ್ರಿ ಅಂತ ಹೇಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 35ಕ್ಕೆ ಹೋಗೋಣ ಅಂತಾರೆ. ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 4 - I ಅಂತಾರೆ. ಇದನ್ನು ನೀವೇನಂತ ಅನ್ಕೋಬೇಕು ಅಂದರೆ ಜಡ್ ಅಂತ ಅನ್ಕೋರಿ. ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಅದ ಇದು. ಏನದ? ಇದೊಂದು ಕಾಂಪ್ಲೆಕ್ಸ್ ನಂಬರ್ ಅದ. ಜಡ್ ಈಕ್ವಲ್ ಟು 4 - 3I. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ 1/z ಆಗ್ತದೆ. 1/4 - 3I ಆಗ್ತದೆ ರೀ. ಕರೆಕ್ಟಾ? ಇಲ್ಲಿ I ಅಂದ್ರೆ ಏನಂತ ಹೇಳ್ತೀನಿ ನೋಡ್ರಿ. ನಿಮಗೆ ಫಸ್ಟ್ I ಅಂದ್ರೆ ಗೊತ್ತಿರ್ಬೇಕಿಲ್ಲ. ಮತ್ತು ನಿಮಗೆ I ಅಂದ್ರೆ ಇಮ್ಯಾಜಿನರಿ ನಂಬರ್ ಅಂದ್ರೆ ವರ್ಗಮೂಲ -1 ಇದ್ದಿರ್ತದೆ ರೀ. ಕರೆಕ್ಟಾ? ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಇದು ಎಕ್ಸಾಮಲ್ಲಿ ಕೇಳಿದ್ರೂ ಕೇಳ್ಬೋದು ನೋಡ್ರಿ. ಏನು ಅಂತಂದರೆ
-4 ವರ್ಗಮೂಲ ಎಷ್ಟು ಆಗ್ತದೆ ಅಂತ ಕೇಳ್ಬೋದು. ಎಷ್ಟಾಗ್ತದೆ -4 ವರ್ಗಮೂಲ? ಸುಮಾರು ಜನ ಹೇಳ್ತೀರಿ 2 ಆಗ್ತದ್ರಿ ಅಂತಾರೆ, ಸುಮಾರು ಜನ ಹೇಳ್ತೀರಿ -2 ಆಗ್ತದ್ರಿ. ಇಲ್ಲ ಸರ್ 2 ಕರೆಕ್ಟ್ ಆಗ್ತದ್ರಿ ಅಂತೀರಿ. ಕರೆಕ್ಟ್, ಇವೆರಡೂ ತಪ್ಪದವ್ರಿ. ಮತ್ತೇನದ ಅಂತಂದರೆ ಈ -4 ನಾವು ಏನಂತ ಬರಿಬೋದ್ರಿ, ವರ್ಗಮೂಲ 4 ಗುಣಿಲೆ -1 ಅಂತ ಬರಿಬೋದು. ವರ್ಗಮೂಲ 4 ಬೆಲೆ ಎಷ್ಟು ಆಗ್ತದ್ರಿ? 2 ಆಗ್ತದಿಲ್ಲ, ಅದು 2 ಹೊರಗೆ ತೊಗೊಂಬರ್ರಿ, ವರ್ಗಮೂಲ -1 ಬರೀರಿ. ಇದರ ಅರ್ಥ ಏನು? 2 ಆಯ್ ಆಗ್ತದೆ. ಏನಾಗ್ತದೆ? 2 ಆಯ್. ಯಾಕಂದ್ರೆ ಆಯ್ ಅಂದ್ರೆ ವರ್ಗಮೂಲ -1 ಅದ ರೀ. ಏನದ ಆಯ್ ಅಂದ್ರೆ ವರ್ಗಮೂಲ -1 ಅದ. ಸೊ ಹಾಗಾಗಿ ಇವೆರಡು ಆಪ್ಷನ್ಸ್ಗಳು ರಾಂಗ್ ಆಗ್ತದೆ. ಇವೆಲ್ಲ ನಾನು ನಿಮ್ಗೆ ಎಲ್ಲಿ ಹೇಳ್ತೀನಿ ಅಂದರೆ PUCದೇನು ಸಿಲೆಬಸ್ ಅದ ಅಂತ ಹೇಳಕತ್ತೀರಿಲ್ಲ, ಅಲ್ಲಿ ಹೇಳ್ತೀನಿ ಅಂತ ನಿಮ್ಗೆ. ಇವೇ ಕ್ವಶನ್ಸ್ಗಳು ಕೇಳ್ತಾನೆ, ಇವಾಗ ಬಿಟ್ಟು ಮತ್ತೇನು ಕೇಳಂಗಿಲ್ಲ. ಅದ್ರ ಬಗ್ಗೆ ಏನು ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ನೀವು. ರೈಟ್. ಇವಾಗ ಏನದ ನಿಮ್ಗೆ ಕ್ವಶನಿಗೆ ಬರೋಣ ಅಂತ. ಸರಿ, ಇದು ಬರ್ಕೊಂಡಿಲ್ರಿ ಅಂದ್ರೆ ಆಮೇಲೆ ಬರ್ಕೋರಿ ನೀವು ಪೌಸ್ ಮಾಡ್ಕೆ. ರೈಟ್. ಇವಾಗ ನಮಗಿಲ್ಲಿ ಸ್ಪೇಸ್ ಇಲ್ಲಿ ಬಿಡಿಸ್ಲಿಕ್ಕೆ ಅದಕ್ಕೆ ಏನು ಬಂತು ಈಗ ನಮಗಿಲ್ಲಿ? 1/4 -3 ಆಯ್ ಬಂತು. ಕೆಳಗಿಂದ ಆಯ್ ಹೋಗ್ಬೇಕು. ಆಯ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮುತ್ತೆ ಕರ್ಕೊಂಬರ್ಬೇಕಂತ ಅನ್ಬೇಡ್ರಿ. 4 + 3 ಆಯ್ ಮಾಡಬೇಕು. ಓಕೆ, ಏನಾಗುತ್ತೆ ಇದು? 4 + 3 ಆಯ್ ಆಗ್ತದೆ ಆ್ಯಸ್ ಇಟ್ ಈಸ್. ಇದು ನೋಡ್ರಿ A - B × A + B ಅಂತ ಅಂದ್ರೆ A² - B² ಆಗ್ತದೆ. ಕರೆಕ್ಟ್. 4 + 3 ಆಯ್ ಆ್ಯಸ್ ಇಟ್ ಈಸ್ ಬರ್ಕೋರಿ. 4 ವರ್ಗ 16 ಆಗ್ತದೆ. ಕರೆಕ್ಟಾ? 4 ವರ್ಗ ಎಷ್ಟಾಗ್ತದೆ ರೀ? 16 ಆಗ್ತದೆ. ರೈಟ್. ಇದು ಮೈನಸಿಗೆ ಮೈನಸ್ ಬರೀರಿ. 3 ವರ್ಗ 9 ಆಗ್ತದೆ ಗುಣಿಲೆ 5 ಸ್ಕ್ವೇರ್ ಆಗ್ತದೆ ನೋಡ್ರಿ. 3 ಆಯ್ ಹೋಲ್ ಸ್ಕ್ವೇರ್ ಏನಂತ ಬರಿಬೋದು ನಾವು? 9 ಆಯ್ ಸ್ಕ್ವೇರ್ ಅಂತ ಬರಿಬೋದು. ಹೌದಲ್ವಾ? 9 ಆಯ್ ಸ್ಕ್ವೇರ್ ಅಂತ ಬರ್ತೀನಿ ಅಲ್ವಾ? ಸೊ 4 + 3 ಆಯ್ ಆ್ಯಸ್ ಇಟ್ ಈಸ್ ಬರೀರಿ. ಬಾಗಿಲೆ 16ಕ್ಕೆ 16 ಬರೀರಿ. -9. ಎಸ್, -9 ಗುಣಿಲೆ ಆಯ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಆಯ್ ಸ್ಕ್ವೇರ್ ಇದ್ದಾಗ ನೀವು ಡೈರೆಕ್ಟ್ ಮೈನಸ್ ಮಾಡಕ್ಕೆ ಬರಲ್ರಿ. 16 - 9 ಮಾಡಬೇಡ್ರಿ. ಆಯ್ ಸ್ಕ್ವೇರ್ ಅಂದ್ರೆ ಏನಾಗ್ತದೆ ರೀ? ಎಸ್, ಇಲ್ಲಿ ಹೇಳಿನಲ್ವಾ, ಆಯ್ ಅಂದ್ರೆ ವರ್ಗಮೂಲ -1 ಆಗ್ತದೆ. ಆಯ್ ಸ್ಕ್ವೇರ್ ಅಂದ್ರೆ ವರ್ಗಮೂಲ -1 ಸ್ಕ್ವೇರ್ ಅನ್ನ. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಆಯ್ ಸ್ಕ್ವೇರ್ ಅಂದ್ರೆ -1 ಬರ್ತದೆ. ನಿಮಗೆ ಏನು ಬರ್ತದೆ ರೀ? ಆಯ್ ಸ್ಕ್ವೇರ್ ಅಂದ್ರೆ -1 ಬರ್ತದೆ. ಅಂದ್ರೆ -9 ಗುಣಿಲೆ -1 ಅಂತ ಅರ್ಥ. ಓಕೆ, ಸೊ 4 + 3 ಆಯ್ ಆ್ಯಸ್ ಇಟ್ ಈಸ್ ಬರೀರಿ. ಬಾಗಿಲೆ 16ಕ್ಕೆ 16 ಬರೀರಿ. ಗುಣಿಲೆ ಮೈನಸ್ ಅಂದ್ರೆ ಪ್ಲಸ್ ಆಗ್ತದೆ, 9 ಆಗ್ತದೆ ನೋಡ್ರಿ. ಏನು ಬಂತಿದು? 4 + 3 ಆಯ್ ಬಾಗಿಲೆ 16 + 9 ಅಂದ್ರೆ 25 ಆಯಿತು. 4 + 3 ಆಯ್ ಬಾಗಿಲೆ 25. ಯಾವ್ದ್ರಿ? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಗೊತ್ತಾಯ್ತಲ್ಲ? ಭಾಳ ಇಂಟ್ರೆಸ್ಟಿಂಗ್ ಅದ. ಒಂದು ಸ್ವಲ್ಪ ನಿಮಗೆ ಫಸ್ಟ್ ಟೈಮ್ ಕೇಳೋದ್ರಿಂದ ಡಿಫಿಕಲ್ಟ್ ಅನಿಸಿರ್ಬೋದು. ರೈಟ್. ನಾ ಏನು ಹೇಳಿನಲ್ಲ ಅದನ್ನೇ ಒಂದು 2 ರಿಂದ 3 ಸತಿ ನೋಡ್ರಿ, ಅರ್ಥ ಆಗ್ತದೆ. ಇಲ್ಲಿ ನಿಮಗೆ ಮೇನ್ ಏನಂದ್ರೆ ಆಯ್ ಅಂದ್ರೆ ಗೊತ್ತಿರಬೇಕು, ಆಯ್ ಸ್ಕ್ವೇರ್ ಅಂದ್ರೆ ಗೊತ್ತಿರಬೇಕು, ಮತ್ತು ಯಾವ ಥರ ನಾವು ಸಿಂಪ್ಲಿಫೈ ಮಾಡಬೇಕು ಅಂತ ಗೊತ್ತಿರಬೇಕು. Z ಅಂದ್ರೆ ಗೊತ್ತಿರಬೇಕು. Z ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂತಂದ, ಆಯ್ ಅಂದರೆ ಇಮ್ಯಾಜಿನರಿ ನಂಬರ್ ಅಂತ, ಆರ್ ಅಂದರೆ ರಿಯಲ್ ನಂಬರ್ ಅಂತಂದ. ಮಿಕ್ಕಿದೆಲ್ಲ ಗೊತ್ತದ ನಿಮಗೆ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಇವೆಲ್ಲ ಗೊತ್ತದವ್ರಿ. ಓಕೆ, ಸೊ ಇದ್ರದ್ದು ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಬೇಕು ಅಂದ್ರೆ 1/Z ಅನ್ನ. ಈಗ ಏದು ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಏನಾಗ್ತದೆ? 1/A ಆಗ್ತದೆ. ಅದೇ ಥರ ಜಡ್ದು ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ 1/Z ಆಗ್ತದೆ. ಇಷ್ಟೇ ಸೇಮ್ ಇದಿರ್ತದೆ. ಅಷ್ಟೇನದ, ನೀವು ಸ್ವಲ್ಪ ಅಲ್ಲಿ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಅಷ್ಟೇ ಕಲ್ತಿರೋದ್ರಿಂದ ಇಲ್ಲಿ ನಿಮಗೆ ಇದು ಕಾಂಪ್ಲೆಕ್ಸ್ ನಂಬರ್ಸ್ ಒಂದು ಸ್ವಲ್ಪ ಬೇರೆ ಅನ್ನಿಸ್ತಾ ಇದೆ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ, ಎಲ್ಲ ಸೇಮ್ ಇದೆ ರೀ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 36ನೇದು. ದ ನಂಬರ್ ಆಫ್ 3 ಡಿಜಿಟ್ ಈವನ್ ನಂಬರ್ಸ್ ಅಂತ ನೋಡ್ರಿ. ಎಷ್ಟು? 3 ಡಿಜಿಟ್ದು ಈವನ್ ನಂಬರ್ ಅಂತ. 3 ಡಿಜಿಟ್ ಈವನ್ ನಂಬರ್ಸ್ that can be formed by using the digits 2, 3, 4, 5, 7. ನಮಗೆ 3 ಡಿಜಿಟ್ ನಂಬರ್ ಬೇಕು ಅಂದರೆ ಈ ಥರ ಒಂದು ಡಬ್ಬ ಹಾಕೋರಿ ನೀವು ಫಸ್ಟ್. ಇದು ಬಿಡಿ, ಇದು 10, ಇದು 100 ಸ್ಥಾನದಾಗ 3 ಅಂಕಿದೆ ನಂಬರ್ಗಳು ಬೇಕು ನಮಗೆ. ಹೌದಾ? ಎಷ್ಟು ನಂಬರ್ ಕೊಟ್ಟಾನ ಇಲ್ಲಿ? ಒಟ್ಟು 5 ನಂಬರ್ಸ್ ಕೊಟ್ಟಾನ್ರಿ. ನಮಗೆ ಯಾವ್ದು ನಂಬರ್ ಬೇಕಂತ ಹೇಳಕತ್ತಾನವ? ಈವನ್ ನಂಬರ್ ಬೇಕಂತ. ಈವನ್ ಅಂದ್ರೆ ಸಮಸಂಖ್ಯೆ ಬೇಕಂತ. ಸಮಸಂಖ್ಯೆ ಬೇಕಂದ್ರೆ ನಮಗೆ ಬಿಡಿ ಸ್ಥಾನದಾಗ ಏನು ಬೇಕ್ರಿ? ಸಮಸಂಖ್ಯೆ ಇರಬೇಕು. ಇಲ್ಲಿ ಸಮಸಂಖ್ಯೆ ಯಾವ ಅದಾವ್ರಿ? 4 ಮತ್ತು 2 ಅದಾವ. ಹೌದಾ? 2 ಅಥವಾ 4.
ಎಷ್ಟು ಆಪ್ಷನ್ ಅದ ನಮಗೆ, ಎಷ್ಟು ಚಾಯ್ಸ್ ಅದಾವ ಇಲ್ಲಿ ಬರ್ಲಿಕ್ಕೆ? 2 ಚಾಯ್ಸ್ ಅದಾವ. 2ರದಾಗ ಒಂದು ಯಾವುದಾದ್ರೂ ಬರಿಬೋದಲ್ಲ? 2ರೇ ಬರಿಬೋದು, 4ರೇ ಬರಿಬೋದು. ಒಂದು ಇಲ್ಲಿ ಬರ್ದ್ರೆ ಅಂತ ತಿಳ್ಕೊರಿ. ಸಪೋಸ್ 2 ಬರ್ದ್ರೆ ಅಂತ ತಿಳ್ಕೊರಿ. ಉಳ್ಕಿದನೇ ಎಷ್ಟು ಉಳಿತಾವ? 5ರದಾಗ ಒಂದೀಗ ಬರ್ದ್ರಿ, ಇಲ್ಲಿ ಯಾವುದೋ ಒಂದು ಬರ್ದ್ರಿ. ಇನ್ನು 4 ಉಳಿತಾವಿಲ್ಲ, ಅವ್ನು 4 100 ಸ್ಥಾನದಾಗ ಯಾವುದನ್ನು ಬರಿಬಹುದು. ಫಸ್ಟ್ ನೀವು 100 ಸ್ಥಾನದಾಗ ಬರೀರಿ. ರೈಟ್. ಈ 4ರದಾಗ 100 ಸ್ಥಾನದಾಗ ಒಂದು ಬರ್ದ್ರಿ, 4 ಉಳಿದಿರ್ತಾವಿಲ್ಲ, 4ರದಾಗ ಒಂದು 100 ಸ್ಥಾನದಾಗ ಬರ್ದ್ರಿ. ಇನ್ನೆಷ್ಟು ಉಳಿತಾವ? 3 ಉಳಿತಾವ. ಕರೆಕ್ಟಾ? ಇದನ್ನು ಗುಣಿಸ್ಬೇಕ್ರಿ. 4 ಗುಣಿಲೆ 3 ಗುಣಿಲೆ 2 ಮಾಡಿರಿ. 4 3ಲೆ 12, 12 2ಲೆ 24. ಥರ್ಡ್ ಆಪ್ಷನ್ ಕರೆಕ್ಟ್ ಆಗ್ತದೆ. ಗೊತ್ತಾಯ್ತಾ? ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಪೋಸ್ ಒಂದು ವೇಳೆ ಆತ ಏನರ ಬೆಸ ಸಂಖ್ಯೆ ಕೇಳಿದ 3 ಅಂಕಿದು ಅಂತ ತಿಳ್ಕೊರಿ. 3 ಅಂಕಿದು ಬೆಸ ಸಂಖ್ಯೆ ಕೇಳಿದ. ಇಲ್ಲಿ ಬಿಡಿ ಸ್ಥಾನದಾಗ ಬರ್ಲಿಕ್ಕೆ ನಮ್ಗೆ ಎಷ್ಟು ಚಾಯ್ಸ್ ಅದಾವ? 3 ಚಾಯ್ಸ್ ಅದಾವ. ಕರೆಕ್ಟಾ? ಎಷ್ಟು ಅದಾವ ರೀ? 3. 3ರದಾಗ ಒಂದು ಇಲ್ಲಿ ಆಲ್ರೆಡಿ ಏನು ಮಾಡಿದ್ರಿ, ಈಗ ಬರ್ದ್ರಿ. ಇಲ್ಲೇನು ಎಷ್ಟು ಉಳಿತಾವಿನ? ಒಟ್ಟು 5 ಅದಾವಿಲ್ಲ, 5ರದಾಗ ಇಲ್ಲಿ ಒಂದು ಬರ್ದಿರ್ತೀರಿ. ಇನ್ನು ನಮಗೆ 4 ಉಳಿತಾವ. ರೈಟ್. ಮತ್ತು ಇಲ್ಲಿ 3 ಬರೀರಿ. ಎಷ್ಟಾಗುತ್ತೆ ಇದು? 4 ಗುಣಿಲೆ 3 ಗುಣಿಲೆ 3. 4 3ಲೆ 12, 12 3ಲೆ 36. 36 ಆಗ್ತದೆ ರೀ. ಗೊತ್ತಾಯ್ತಾ? ಯಾವಾಗಿದು? ಆತ ಬೆಸ ಸಂಖ್ಯೆ ಕೇಳಿದ ಅಂದ್ರೆ, ಬೆಸ ಸಂಖ್ಯೆ ಅಂದರೆ ಆಡ್ ನಂಬರ್ಸ್ ಕೇಳಿದಾಗ 36 ಆಗ್ತದೆ. ರೈಟ್. ಸೊ ಇವಾಗ ಯಾವ್ದು ಆನ್ಸರ್ ಕರೆಕ್ಟ್ ಅದ ರೀ? 24 ಆನ್ಸರ್ ಕರೆಕ್ಟ್ ಅದ ರೀ. ಇದು ಬೈನಾಮಿಯಲ್ ಥಿಯರಮ್ದು ಕ್ವಶನ್ ಅದ ನೋಡ್ರಿ. ಇದು ಬೈನಾಮಿಯಲ್ ಥಿಯರಮ್ ಆಗಿದೆ. ಈ ಥರ ಒಂದು ಸಿಂಪಲ್ ಕ್ವಶನ್ ಕೇಳ್ತಾನ್ರಿ ಅಷ್ಟೇ. ಅದಕ್ಕೆ ಬಿಟ್ಟು ಮತ್ತೆ ನಿಮಗೆ ಡಿಫಿಕಲ್ಟ್ ಕ್ವಶನ್ಸ್ಗಳು ಕೇಳಂಗಿಲ್ಲ. ಸೊ ಇವಾಗ ಬೈನಾಮಿಯಲ್ ಥಿಯರಮ್ ಹೆಂಗೆ ಮಾಡಬೇಕಪ್ಪ ಇದು ಲೆಕ್ಕ ಅಂತಂದರೆ, ಕೋಎಫಿಷಿಯಂಟ್ ಅಂದ್ರೆ ಗೊತ್ತಿಲ್ಲ? ಇಲ್ಲಿ ನೋಡ್ರಿ, ಈಗ a+b² ಇದ್ದಿತ್ತು ಅಂತ ತಿಳ್ಕೊರಿ. ಇನ್ನೊಂದು ಬರೀತೀರಿ a² + b² + 2ab ಅಂತ ಬರೀತೀರಿ. ರೈಟ್. b² ಕೋಎಫಿಷಿಯಂಟ್ 1 ಅದ. ರೈಟ್. ಸೊ ಅದೇ ಥರ ಇಲ್ಲಿ ಪವರ್ 2 ಅದ ಇಲ್ಲ, b² ಕೋಎಫಿಷಿಯಂಟ್ ಬಂತು, bದು ಕೋಎಫಿಷಿಯಂಟ್ ಬಂತು. ಅದೇ ಥರ ಇಲ್ಲಿ ಪವರ್ 8 ಅದಲ್ಲ, ಇಲ್ಲಿ x⁵ ಕೋಎಫಿಷಿಯಂಟ್ ಕೆಳಗತ್ತ ನಾವು. ಇಲ್ಲಿ ಎಷ್ಟು ಬರ್ತಾವೆ? ಹಿಂಗೆ ಟರ್ಮ್ಸ್ಗಳು ಬರ್ತಾವೆ. ಇಲ್ಲಿ ಸ್ಕ್ವೇರ್ ಇದ್ದಿತ್ತಂದ್ರೆ 3 ಬರ್ತಾವೆ ಟರ್ಮ್ಗಳು. 8 ಇದ್ದಿತ್ತಂದ್ರೆ 9 ಟರ್ಮ್ಸ್ಗಳು ಬರ್ತಾವೆ. ಅದು ನಾನು ನಿಮಗೆ ಬೈನಾಮಿಯಲ್ ಥಿಯರಮ್ ಹೇಳ್ಬೇಕಂದ್ರೆ ಹೇಳ್ತೀನಂತ. ಇನ್ನೊಂದು ಹೇಳ ನಿಮ್ಗೆ, ಸರ್ PUCದೆಲ್ಲ ನನಗೆ ಹೀಗೆ ಬೇಕ್ರಿ ವಿಡಿಯೋಗಳು, ನೀನು ಯಾವಾಗ ಹೇಳ್ತೀರೇನೋ ಅಂದರೆ, ಒಂದೊಂದು SJ ಮ್ಯಾಥ್ಸ್ ಕ್ಲಾಸ್ ಅಂತ ಯೂಟ್ಯೂಬ್ ಚಾನಲ್ ಅದ ರೀ. ಏನು? SJ ಮ್ಯಾಥ್ಸ್ ಕ್ಲಾಸಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು. ಅಲ್ಲಿ ನಾನು ನಿಮಗೆ ಸೆಟ್ಸ್ ಬಗ್ಗೆ ನೀಟತೆಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ PUC ಸಿಲೆಬಸ್ ಹೇಳೀನಿ, ಸೆಟ್ಸ್ ಹೇಳಿದ್ದೀನಿ, ಲೀನಿಯರ್ ಇನ್ಇಕ್ವಾಲಿಟೀಸ್ನು ಹೇಳಿದ್ದೀನಿ. ಬೈನಾಮಿಯಲ್ ಥಿಯರಮ್ ಅಂತೂ ಫುಲ್ ಫೇಮಸ್ ಆಗ್ಯದ ರೀ ನಂದು ವಿಡಿಯೋ. ಹಂಗಾಗಿ ಬೈನಾಮಿಯಲ್ ಥಿಯರಮ್ ನೋಡಿರಿ. ನಿಮ್ಗೆ ಯಾವುದೇ PUC ವಿಡಿಯೋಗಳು ಬೇಕಾಗಿತ್ತು, ವ್ಯಾಕ್ಟರ್ಸ್ ಏನು ಬೇಕಂದ್ರೂ SJ ಮ್ಯಾಥ್ಸ್ ಕ್ಲಾಸಸ್ ಅಂಥೇಳಿ ಯೂಟ್ಯೂಬ್ ಚಾನಲ್ ಇದೆ ನಂದು. ಆ ಚಾನಲ್ ನೋಡ್ರಿ, ಅರ್ಥ ಆಗ್ತದೆ ನಿಮಗೆ. ಈಗೇ ಸಿಗ್ತಾವೆ. 1 ಯಾಕೆ 2 ಯಾಕೆ, ಪೂರಾ ಸಿಲೆಬಸ್ ಚಾಪ್ಟರ್ ಹೇಳಿನಲ್ಲಿ ನಿಮಗೆ. ಎಲ್ಲ ನೋಡಿ ಅರ್ಥ ಮಾಡ್ಕೋರಿ. ಹೀಗೆ ತಿಳ್ಕೊಬೇಕಾಗಿತ್ತಂದ್ರೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ. ಮತ್ತು ಅದ್ರದ್ದು ಟೆನ್ಷನ್ ತೊಗೋದು ಕುಂದ್ರಬೇಡ್ರಿ. ರೈಟ್. ಗೊತ್ತಾಯ್ತಾ? ಸೊ ಈಗ ಇಲ್ಲಿ ಬೈನಾಮಿಯಲ್ ಥಿಯರಮ್ಗೆ ಬರೋಣ ಅಂತ. ಮೊದಲು ಕೋಎಫಿಷಿಯಂಟ್ ಅಂದ್ರೆ ಗೊತ್ತೈತಿಲ್ಲ ನಿಮಗೆ? ರೈಟ್. ಇಲ್ಲಿ ಒಂದು ಸೂತ್ರ ಬರ್ತದ್ರಿ. ಏನು ಬರ್ತದಪ್ಪ ಸೂತ್ರ ಅಂತಂದರೆ, TR + 1 = TR + 1 = NCR × a⁴n−r × b⁴r. ಇದು ಎದಕ್ಕೆ ಸಮ ಇರ್ತದ? a + b⁴n ಗೆ ಸಮ ಇದಿರ್ತದೆ ಇದು. ಗೊತ್ತಾಯ್ತಾ? ಈಗ ನಿಮ್ಗೆ ಏನಕ್ಕೆ ಏನಾಗ್ತ ಇಲ್ಲಿ x+3 ಕೇಳ್ಯಾನ, x+3⁸ ಕೊಟ್ಟಾನ. ಏನು ಕೇಳ್ಯಾನ ಅದನ್ನು ಆಮೇಲೆ ನೋಡೋಣ ಅಂತ. ಫಸ್ಟ್ ಏನು ಕೊಟ್ಟಾನ ಅದನ್ನು ಬರ್ಕೋರಿ. ಇಲ್ಲಿ x ಇದ್ದಲ್ಲಿ ಏನದ ರೀ? a ಅದ ರೀ. x = a ಬರೆಯೋಣ. ರೈಟ್. ಈ b ಇದ್ದಲ್ಲಿ ಏನದ ರೀ? 3 ಇದೆ, ಅದನ್ನು ಬರೆಯೋಣ. n ಇದ್ದಲ್ಲಿ ಎಷ್ಟು ಅದ ರೀ? 8 ಅದ, ಅದನ್ನು ಬರೆಯೋಣ. ಎಸ್. ಗೊತ್ತಾಯ್ತಾ? a ಬೆಲೆ ಗೊತ್ತಾಯ್ತು, b ಬೆಲೆ ಗೊತ್ತಾಯ್ತು, n ಬೆಲೆ ಗೊತ್ತಾಯ್ತು. ರೈಟ್. ಈಗ ಬರೀರಿ. n ಅಂದ್ರೆ ಎಷ್ಟು ಅದ ರೀ? 8 ಅದ. ಸಿ r ಅಂದ್ರೆ ಗೊತ್ತಿಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೋರಿ. a ಅಂದ್ರೆ ಎಷ್ಟು ಅದ ರೀ? x ಇದೆ ಅಲ್ವಾ? ಸೊ x ಅಂತ ಬರೀರಿ. n ಅಂದರೆ 8 ಇದೆ, r ಅಂದ್ರೆ ಗೊತ್ತಿಲ್ಲ, b ಅಂದ್ರೆ 3 ಇದೆ ರೀ. ಕರೆಕ್ಟಾ? 3 ಇಲ್ಲಿ
ಆರ್ ಅಂದರೆ ಗೊತ್ತಿಲ್ಲ. ಕರೆಕ್ಟಾ? ಸೊ ನಿಮ್ಗೆ ಏನು ಬೇಕಿಲ್ಲಿ ಎಕ್ಸ್ ಟು ದಿ ಪವರ್ 5 ಕೋಎಫಿಷಿಯಂಟ್ ಬೇಕು. ಕರೆಕ್ಟ್? ಏನು ಬೇಕು ರೀ? ಎಕ್ಸ್ ಟು ದಿ ಪವರ್ 5 ಕೋಎಫಿಷಿಯಂಟ್ ಬೇಕು. ಎಕ್ಸ್ ಟರ್ಮ್ಗಳನ್ನು ಅಷ್ಟೇ ಇಕ್ವೇಟ್ ಮಾಡ್ಕೋಬೇಕು ನಾವು. ಏನು ಮಾಡಬೇಕು ರೀ? ಎಕ್ಸ್ ಟರ್ಮ್ ಅಷ್ಟೇ ಇಕ್ವೇಟ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ. ಎಸ್, ಎಕ್ಸ್ ಟು ದಿ ಪವರ್ 5 ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಎಕ್ಸ್ ಟು ದಿ ಪವರ್ 8 ಮೈನಸ್ ಆರಿಗೆ ಈಕ್ವಲ್ ಆಗಿರ್ತದೆ. ಎರಡು ಬೇಸ್ ಅದಾವೆ, ಆಧಾರ ಸಂಖ್ಯೆಗಳು ಎರಡು ಸಮನಾಗಿದ್ದು ಅಂದ್ರೆ ಘಾತ ಸೂಚಿಗಳು ಸಮನಾಗಿರ್ತಾವೆ ಅಂತ ನಾನು ಆಲ್ರೆಡಿ ಹೇಳೀನಿ ನಿಮಗೆ. ಇದು 5 ಅದಕ್ಕೆ ಸಮನಾಗಿರ್ತದೆ, 8 ಮೈನಸ್ 6ಗೆ ಸಮನಾಗಿರ್ತದೆ. ಇದು ಮೈನಸ್ 6 ಈ ಕಡೆ ತೊಗೊಂಡು ಬರ್ರಿ, ಪ್ಲಸ್ 6 ಆಗ್ತದೆ. 8ಕ್ಕೆ 8 ಬರೀರಿ, ಪ್ಲಸ್ 5 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 5 ಆಗ್ತದೆ. 8 ಮೈನಸ್ 5 ಅಂದರೆ 3 ಐತೆ ನೋಡ್ರಿ. ಏನು ಬಂತಿಲ್ಲ ನಿಮಗೆ? 6ನೇ ಬೆಲೆ ಬಂತು. ಆರ್ ಈಕ್ವಲ್ ಟು 3 ಹಾಕೋಣ. ಇದ್ರಾಗ ಎನ್ ಸಿ ಆರ್ ಸೂತ್ರ ಒಂದು ಹೇಳ್ತೀನಿ ನೋಡ್ರಿ ನಿಮಗೆ. ಎನ್ ಸಿ ಆರ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಏನ್ರಿ? ಎನ್ ಸಿ ಆರ್ ಸೂತ್ರ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅದ ನೋಡ್ರಿ. ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇಂಟು ಆರ್ ಫ್ಯಾಕ್ಟೋರಿಯಲ್. ಇದೇನದ ಎನ್ ಸಿ ಆರ್ ಸೂತ್ರ ಅದ. ಇನ್ನೊಂದು ಬರ್ತದೆ ಎನ್ ಪಿ ಆರ್ ಅಂತ. ಎನ್ ಪಿ ಆರ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಇಷ್ಟೇ ಇದು ಎನ್ ಪಿ ಆರ್ ಅಂದ್ರೆ. ಇವೆರಡು ಸೂತ್ರನೂ ಇಂಪಾರ್ಟೆಂಟ್ ಅದಾವ್ರಿ. ಈ ಕ್ರಮಯೋಜನೆ ವಿಕಲ್ಪದಾಗಿನ ಲೆಕ್ಕಗಳು ಬರ್ತಾವೆ, ನಾ ಅದನ್ನು ಹೇಳ್ತೀನಿ ಅಂತ ನಿಮಗೆ. ಎಲ್ಲ ಒಂದೊಂದು ಎರಡೆರಡು ಕ್ಲಾಸ್ನ ಮುಗಿಸ್ಬಿಡ್ತೀನಿ ಅಂತ ರೀ. ಇವಾಗ 6ನೇ ಬೆಲೆ ಬಂತು. ಎನ್ ಸಿ ಆರ್ ಅಂದರೆ ಸೂತ್ರ ಏನದ ರೀ? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಎನ್ ಅಂದ್ರೆ ಗೊತ್ತೈತೆ ನಿಮ್ಗೆ? ಎಷ್ಟದ? 8 ಅದ. ಆರ್ ಅಂದ್ರೆ ಗೊತ್ತೈತಾ? ಎಷ್ಟದ? 3 ಅದ ರೀ. ಓಕೆ. ಸೊ ಸೂತ್ರ ಏನದ? ಎನ್ ಫ್ಯಾಕ್ಟೋರಿಯಲ್ ಅಂದರೆ 8 ಫ್ಯಾಕ್ಟೋರಿಯಲ್ ಅಂತ. 8 ಫ್ಯಾಕ್ಟೋರಿಯಲ್ ನಾವು 8 ಗುಣಿಲೆ 7 ಗುಣಿಲೆ 6 ಗುಣಿಲೆ 5 ಫ್ಯಾಕ್ಟೋರಿಯಲ್ ಅಂತ ಬರೀರಿ. ಫ್ಯಾಕ್ಟೋರಿಯಲ್ ಅಂತಂದರೆ ಕಂಟಿನ್ಯೂಸ್ ಬರೀಬೇಕು ಒಂದ್ರ ತನಕ. 5 ಗುಣಿಲೆ 4 ಗುಣಿಲೆ 3 ಗುಣಿಲೆ 2 ಗುಣಿಲೆ 1. ಇದು ಫ್ಯಾಕ್ಟೋರಿಯಲ್ ಅನ್ನಂಗೆ ಹಿಂಗೆ. ಆಶ್ಚರ್ಯಕ ಚಿಹ್ನೆ ಇದು ಅದೇ ಉಲ್ಟಾ ಬರ್ದೆ ಅಂದರೆ ಫ್ಯಾಕ್ಟೋರಿಯಲ್ ಆಗ್ತದೆ. ಕರೆಕ್ಟ್? ಅದು ಎಲ್ಲಿ ತನಕ ಗುಣಿಸ್ಬೇಕಂದಂಗೆ ಒಂದ್ರ ತನಕ. ಸೊ ಇಲ್ಲಿ 8 ಫ್ಯಾಕ್ಟೋರಿಯಲ್ ಆಗ್ತದಲ್ಲ, ನಾ 5 ತನಕ ತಂದು 5ಕ್ಕೆ ಬಿಟ್ಟು ಬಿಟ್ಟಿನಿ. ಗೊತ್ತಾಯ್ತಾ? ರೈಟ್. ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಅಂತ. ಎನ್ ಅಂದ್ರೆ ಎಷ್ಟು ಅದ ರೀ? 8 ಅದ. 8 ಮೈನಸ್ 3 ಮಾಡಿರಿ. ಆರ್ ಅಂದರೆ ಆರ್ ಫ್ಯಾಕ್ಟೋರಿಯಲ್ ಅಂದರೆ 3 ಅದ ಅಂತ. 8 ಮೈನಸ್ 3 ಅಂದರೆ 5 ಫ್ಯಾಕ್ಟೋರಿಯಲ್ ಆಯ್ತು. ಗುಣಿಲೆ ಇಂಟು ಆರ್ ಫ್ಯಾಕ್ಟೋರಿಯಲ್ ಇದೆಲ್ಲ. ಆರ್ ಫ್ಯಾಕ್ಟೋರಿಯಲ್ ಅಂದರೆ 3 ಫ್ಯಾಕ್ಟೋರಿಯಲ್ ಅಂದಂಗೆ, ಅಂದರೆ 3 ಇಂಟು 2 ಇಂಟು 1 ಅಂದಂಗೆ. ಓಕೆ, ಇದು ಗೊತ್ತಾಯ್ತಾ? ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ 8 ಮೈನಸ್ ಆರ್ ಅದ ರೀ. ಎಕ್ಸ್ ಟು ದಿ ಪವರ್ 8 ಮೈನಸ್ ಆರ್ ಅಂದರೆ ಎಕ್ಸ್ ಟು ದಿ ಪವರ್ 5 ಆಗ್ತದೆ. ಗುಣಿಲೆ 3 ಟು ದಿ ಪವರ್ ಆರ್ ಅಂದರೆ 3 ಅದ. ಇದು ಒಂದೆರಡು ಸರ್ತಿ ನೋಡಿರಿ, ಯಾವಾಗ ನೀವು ಮೈಂಡ್ ಫ್ರೆಶ್ ಇರುತ್ತೆ ಅವಾಗ ನೋಡಿರಿ. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 3 2 6, 6 1 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತಿಲ್ಲ? 8 ಗುಣಿಲೆ 7, 8 7 56 ಆಯಿತು. ಗುಣಿಲೆ ಎಕ್ಸ್ ಟು ದಿ ಪವರ್ 5 ಬರೀರಿ. 3 3 9, 9 3 27 ಆಗ್ತದೆ. ಈ 27ಕ್ಕೆ 56ರಿಂದ ಗುಣಿಸ್ರಿ. ಗುಣಾಕಾರ ಬರ್ತಾವಿಲ್ಲ? ಬರ್ತದಂದ್ರೆ ಗುಣಿಸ್ರಿ. 56 ಗುಣಿಲೆ 27 ಎಷ್ಟು ಬಂತು? 1512 ಬಂತು ನೋಡ್ರಿ. ರೈಟ್? ಇದು ಏನದ ರೀ? ಎಕ್ಸ್ ಘಾತ 5ರದ್ದು ಸಹಗುಣಕ ಅದ, ಕೋಎಫಿಷಿಯಂಟ್ ಅದ ರೀ. 15 12 1512 ಏನದ? ಎಕ್ಸ್ ಘಾತ 5ರದ್ದು ಕೋಎಫಿಷಿಯಂಟ್ ಅದ. ಈ ಥರ ನಿಮಗೆ ನೀಟತೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇವೆಲ್ಲ. ಇದು 38ನೇದು ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ ಬರ್ತದೆ. ಇದು ಫಸ್ಟ್ PUCಯಲ್ಲಿ ಇದೆ. ಸೊ ಏನು ಕೊಟ್ಟನಂದರೆ ಸ್ಟೂಡೆಂಟ್ ಸ್ಕೋರ್ಡ್ 70 75 ಮಾರ್ಕ್ಸ್ ಇನ್ ಫಸ್ಟ್ 2 ಯೂನಿಟ್ ಟೆಸ್ಟ್ ಅಂತ. ದ ಮಿನಿಮಮ್ ಮಾರ್ಕ್ಸ್ ಹಿ ಶುಡ್ ಗೆಟ್ ಇನ್ ಥರ್ಡ್ ಟೆಸ್ಟ್ ಟು ಮೇಂಟೈನ್ ಎವರೇಜ್ ಆಫ್ ಅಟ್ಲೀಸ್ಟ್ 60 ಮಾರ್ಕ್ಸ್ ಈಸ್ ಅಂತ. ಎಷ್ಟು ಟೆಸ್ಟ್ ಬರ್ದಾನ್ರಿ ಹುಡುಗ? 3 ಟೆಸ್ಟ್ ಬರ್ದಾನ. ಒಂದರೊಳಗೆ 70 ತೊಗೊಳೋಣ, ಇನ್ನೊಂದರೊಳಗೆ 75 ತೊಗೊಳೋಣ, ಇನ್ನೊಂದ್ರದಾಗ ಗೊತ್ತಿಲ್ಲ ಎಷ್ಟು ತೊಗೊಳೋಣ ಅಂತ, ಎಕ್ಸ್ ಅಂತ ಅನ್ಕೋರಿ. ಒಟ್ಟು 3 ಟೆಸ್ಟ್ ಬರ್ದಾನಲ್ಲ. ಸೊ 3ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಎವರೇಜ್ ಬರ್ತದೆ. ಇದೇನಾಗಿರಬೇಕು? ಗ್ರೇಟರ್ ದೆನ್ 60 ಆಗಿರಬೇಕು. ಅಟ್ಲೀಸ್ಟ್ 60 ಅಂದರೆ 60ಕ್ಕಿಂತ ಹೆಚ್ಚಿಗಿರ್ಬೇಕಂತ. ಇಷ್ಟೇ. ಗೊತ್ತಾಯ್ತಾ? ಇದು ಭಾಗಿಲೆ 3 ಇದ್ದಾನೆ, ಈ ಕಡೆ ತೊಗೊಂಡು ಬರ್ರಿ, ಗುಣಿಲೆ 3 ಆಗುತ್ತೆ. 70ಕ್ಕೆ 75 ಕೂಡಿಸ್ರಿ. 70 + 75 ಮಾಡಿರಿ. 145 ಆಯಿತು. ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60ಕ್ಕೆ 3 ಗುಣಿಸ್ರಿ, 180 ಆಗ್ತದೆ. ಕರೆಕ್ಟಾ? ಎಕ್ಸಿಗೆ ಎಕ್ಸ್ ಬರೀರಿ, ಗ್ರೇಟರ್ ದೆನ್ ಈಕ್ವಲ್ ಟು ಬರೀರಿ. 145ನ ಈ ಕಡೆ ತೊಗೊಂಡು ಬರ್ರಿ, ಮೈನಸ್ ಆಗ್ತದೆ.
180 ಮೈನಸ್ 145 ಎಕ್ಸ್ ಈಕ್ವಲ್ಸ್ ಟು 180 145 ಮೈನಸ್ ಮಾಡಿರಿ 35 ಬರ್ತದೆ. ಅಂದ್ರೆ ಆತ ಅಟ್ಲೀಸ್ಟ್ ಎಷ್ಟು ಮಾರ್ಕ್ಸ್ ತೊಗೋಬೇಕಪ್ಪ ಥರ್ಡ್ ಟೆಸ್ಟ್ನಾಗ ಅಂದ್ರೆ 35 ಮಾರ್ಕ್ಸ್ ತೊಗೋಬೇಕು ನೋಡ್ರಿ. ಎಷ್ಟು? 35 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೈಟ್. ಎಕ್ಸ್ ಎಷ್ಟು ತೊಗೋಬೇಕು? ಎಕ್ಸ್ ಅಂದರೆ ಎಷ್ಟು ಆಗ್ತದೆ ರೀ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35. ಈ ಥರ ಏನದ ನೀವು ಆನ್ಸರ್ಗಳನ್ನು ಬಿಡಿಸ್ಬೇಕು. ಗೊತ್ತಾಯ್ತಲ್ವಾ? ಇಂಟ್ರೆಸ್ಟಿಂಗ್ ಇದೆನಾ? ಕ್ವಶನ್ ನಂಬರ್ 39 ನೋಡ್ರಿ. ದ ಇಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ. ಇದು ಸ್ಲೋಪ್ದು ಒಂದು ಏನದ ಫಾರ್ಮುಲಾ ಬರ್ತದೆ ನಿಮಗೆ. ಯಾವುದ್ರಿ? ಸ್ಲೋಪ್ ಅಂದರೆ ಇಳಿಜಾರು ಅಂತ. ಇಳಿಜಾರು ಒಂದು ಫಾರ್ಮುಲಾ ಬರ್ತದೆ. ಸ್ಲೋಪ್ ಏನು ಬರ್ತದಪ್ಪ ಇಳಿಜಾರು ಸೂತ್ರ ಅಂದ್ರೆ y ಮೈನಸ್ y1 ಈಕ್ವಲ್ಸ್ ಟು m ಇಂಟು ಎಕ್ಸ್ ಮೈನಸ್ x1 ಅಂತ. ಏನ್ರಿ ಅದು? y ಮೈನಸ್ y1 ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x1 ಅಂತ. ಇದು ಇಳಿಜಾರು ಸ್ಲೋಪ್ದು ಒಂದು ಫಾರ್ಮುಲಾ ಬರ್ತದೆ. m ಅಂದ್ರೆ ಸ್ಲೋಪ್ ಅನ್ನ, m ಅಂದರೆ ಇಳಿಜಾರು ಅನ್ನ. ಎಷ್ಟು ಕೊಟ್ಟಾನ? ಮತ್ತು 1/2 ಕೊಟ್ಟಾನ. m ಅಂದ್ರೆ 1/2 ಕೊಟ್ಟಾನ. ಮತ್ತು ಇಲ್ಲೊಂದು ಪಾಯಿಂಟ್ ಕೊಟ್ಟಾನ ರೈಟ್. ಅದು ಪಾಯಿಂಟ್ ಯಾವ ಫಾರ್ಮ್ದಾಗ ಇರ್ತದೆ? ಎಸ್, ಈ x1, y1 ಫಾರ್ಮ್ ಒಳಗೆ ಇರ್ತದೆ ಒಂದು ಪಾಯಿಂಟ್. ಓಕೆ, ಏನು ಕೊಟ್ಟಾನದು? -4, 3 ಕೊಟ್ಟಾನ. ಹೌದಾ? ಸೊ ಇಲ್ಲಿ x1 ಅಂದ್ರೆ -4 ಆಯಿತು, y1 ಅಂದ್ರೆ 3 ಆಯ್ತು ನೋಡ್ರಿ. ಗೊತ್ತಾಯ್ತಾ? x1 y1 ರೈಟ್. ಸೊ ಇವಾಗ ನೋಡ್ರಿ ಇದ್ರೊಳಗೆ ಅದ್ರ ಬೆಲೆ ಹಾಕ್ರಿ. yಗೆ y ಬರೀರಿ. y1 ಅಂದ್ರೆ ಎಷ್ಟು ಅದ ರೀ? 3 ಅದ ಸಮನಾಗಿದೆ. m ಅಂದ್ರೆ 1/2 ಅದ. ಎಕ್ಸ್ ಮೈನಸ್ x1, ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಮೈನಸ್ x1 ಅಂದ್ರೆ ಎಷ್ಟು ಅದ ರೀ? -4 ಅದ. ಮೈನಸ್ ಆಫ್ ಮೈನಸ್ +4 ಬರೀರಿ. ಇದು ಭಾಗಿಲೆ 2 ಈ ಕಡೆ ತೊಗೊಂಬರಿ, ಗುಣಿಲೆ 2 ಆಗುತ್ತೆ. 2 ಗುಣಿಲೆ y ಅಂದರೆ 2y ಆಯಿತು. 2 3 6 ಆಯಿತು. ನೆಕ್ಸ್ಟ್ ಸಮನಾಗಿದೆ x + 4 ಬರೀರಿ. ಓಕೆ, ಸೊ ಇದು ಎಕ್ಸಿಗೆ ಎಕ್ಸ್ ಬರೀರಿ. ಈ +2y ಈ ಕಡೆ ತೊಗೊಂಡು ಬರ್ರಿ, -2y ಆಗ್ತದೆ. ಈ ಕಡೆಯಿಂದ ಈ ಕಡೆ ತೊಗೊಂಡು ಬರ್ರಿ. ಇದು -6 ಈ ಕಡೆ ತೊಗೊಂಬರ್ರಿ, +6 ಆಗ್ತದೆ. 4 + 6 ಅಂದ್ರೆ 10 ಆಯಿತು. ಈಕ್ವಲ್ ಟು 0. ಇದು ಏನದ ರೀ? ಇಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್. ಅಂದ್ರೆ ಒಂದು ಪಾಯಿಂಟ್ದಿಂದ ಒಂದು ಲೈನ್ ಪಾಸ್ ಆಗ್ತದೆ ಅಂತ. ಹಿಂಗೆ ಕರೆಕ್ಟಾ? ಈ ಪಾಸ್ ಆಗ್ತಕ್ಕಂಥ ಲೈನ್ದು ಇಕ್ವೇಶನ್ ಕನ್ನಡಿ ಅಂತ ಹೇಳಿ ನಾವು ಏನದ ಅದು? x - 2y + 10 ಅದ. ಇಷ್ಟೇ. ಎಲ್ಲ ನಾನು ನಿಮಗೆ ಹೇಳ್ತೀನಿ ಅಂತೀವಿ. ಭಾಳ ಈಜಿ ಇದಾವೆ, ಇದ್ರಾಗೆ ಏನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಎಲ್ಲ ಸ್ವಲ್ಪ ನಿಮಗೆ ಪಿ ಯು ಸಿದು ಕೇಳಿ ಪಿ ಯು ಸಿ ಅನ್ನೋದು ಎದೆ ಹೊಡ್ಲಿಕ್ಕತ್ತೀರಿ ನೀವು. ಹೌದಲ್ವಾ? ಏನು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 40th. ಗಿವನ್ A is a square matrix then A minus A dash is dash ಅಂತ. ಇದು ಸ್ಕ್ಯೂ ಸಿಮೆಟ್ರಿಕ್ ಆಗ್ತದೆ ನೋಡ್ರಿ. ಏನಾಗ್ತದೆ? ಸ್ಕ್ಯೂ ಸಿಮೆಟ್ರಿಕ್. ಯಾಕಂತ ಹೇಳ್ತೀನಿ ಕೇಳ್ರಿ. A minus A dash ಇದ್ದಿತ್ತಂದ್ರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗ್ತದೆ. ಓಕೆ, A plus A dash ಇದ್ದಿತ್ತಂದ್ರೆ ಎಸ್, A plus A dash ಇದ್ದಿತ್ತಂದ್ರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತದೆ. ತಲೆಗೆ ಇಟ್ಕೊಂಡ್ಬಿಡ್ರಿ ಇಷ್ಟೇ. ಏನು? A minus A dash ಕೊಟ್ಟಿದ್ದ ಅಂದರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗ್ತದೆ. A plus A dash ಕೊಟ್ಟಿದ್ದ ಅಂದರೆ ಇದು ಏನಾಗಿರ್ತದೆ ರೀ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತದೆ. ಗಿವನ್ A ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ, ದೆನ್ A minus A dash ಏನಾಗಿರ್ತದೆ? ಒಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ತಿಳಿತಲ್ವಾ? ಸೊ ಭಾಳ ಈಸಿ ಇದಾವೆ, ಏನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೆಥಡದೆಲ್ಲ ಕ್ವಶನ್ಸ್ಗಳು ನೀವೇ ಓದ್ಕೋರಿ, ಎಲ್ಲ ಕ್ವಶನ್ ಓದಿ ಅರ್ಥ ಮಾಡ್ಕೋರಿ ರೈಟ್. ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನು ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೀನಿ ರೀ. ಸುಮಾರು ಜನ ಏನು ಕೇಳ್ತಾ ಇದ್ರಿ, ಸರ್ GPT ಮಾಡಲ್ ಕ್ವಶನ್ ಪೇಪರ್ ಬಿಡಿಸ್ರಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಏನಂತ ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ ರೀ. ಓಕೆನಾ? ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.